ವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ದೇಶತಃ. ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಗುಣಗಣನಿಲಯಂ ಪತಿಂ ರಮಾಯಾಃ ಜಗದಘದಹನಂಚ ವಾಸವೀಸೂನುಂ ಮುನಿಕುಲತಿಲಕಂಚ ಪೂರ್ಣಬೋಧಂ ಗುರುಮಪಿ ಪರಮಂ ಗುರುಂಚ ಮೇ ವಂದೇ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾದಿಕಾನ್ ಗುರೂನ್ ಕುರ್ಮ ಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥಸಂಗ್ರಹಂ. ಯಾವುದಾಯಿತು? ಜ್ಞಾನ ಮೂರು ವಿಧ ಅಂತ ಹೇಳಿದರು. ಅದರಲ್ಲಿ ಅತ್ಯಂತ ಮುಖ್ಯವಾದ ಜ್ಞಾನ ಯಾವುದದು? ಸರ್ವಭೂತೇಷು ಏನೈಕಂ ಭಾವಮವ್ಯಯಮೀಕ್ಷತೆ ಅವಿಭಕ್ತಂ ವಿಭಕ್ತೇಷು ತಜ್ಞಾನಂ ವಿದ್ಧಿ ಸಾತ್ವಿಕಂ. ಪೃಥಕ್ತ್ವೇನ ತು ಯಜ್ಞಾನಂ ನಾನಾಭಾವಾನ್ ಪೃಥಗ್ವಿಧಾನ್ ವೇತ್ತಿ ಸರ್ವೇಷು ಭೂತೇಷು ತಜ್ಞಾನಂ ವಿದ್ಧಿ ರಾಜಸಂ. ಯತ್ತು ಕೃಷ್ಣವದೇಕಸ್ಮಿನ್ ಕಾರ್ಯೇ ಸಕ್ತಮಹೈತುಕಂ ಅತತ್ವಾರ್ಥವದಲ್ಪಂಚ ತತ್ತಾಮಸಮುದಾಹೃತಂ. ಹೀಗೆ ಮೂರು ವಿಧ ಜ್ಞಾನ ಆಯಿತು. ಒಂದು ವಸ್ತುವನ್ನು ನೋಡ್ದ, ಸರಿಯಾಗಿ ಅರ್ಥ ಮಾಡಿಕೊಂಡ, ಅದರೊಳಗೆ ದೇವರಿದ್ದಾನೆ, ಇದು ಸಾತ್ವಿಕ ಜ್ಞಾನ ಆಯಿತು. ಒಂದು ವಸ್ತುವನ್ನು ನೋಡಿದ, ಶುಕ್ತಿ ನೋಡಿದ, ಶುಕ್ತಿ ಅಂತ ತಿಳ್ಕೊಂಡ, ರಜತ ನೋಡಿದ, ರಜತ ಅಂತ ತಿಳ್ಕೊಂಡ, ಇದು ರಾಜಸ ಜ್ಞಾನ. ಶುಕ್ತಿ ರಜತ ಅಂತ ತಿಳ್ಕೊಂಡ, ಅದೇನದು ತಾಮಸ ಜ್ಞಾನ. ಈ ರೀತಿಯಾಗಿ ಆ ತಾಮಸ ಜ್ಞಾನ ತಪ್ಪುವಂತಷ್ಟು ತಾರ್ವಿಕ ಜ್ಞಾನ, ತಾಮಸ ಜ್ಞಾನ ಆಯಿತು. ಹರ್ಯಧೀನತ್ವ ಜ್ಞಾನ ಇಲ್ಲದೆ ಹೋದರೆ ರಾಜಸ. ವಸ್ತು ಯಥಾರ್ಥ ಹರ್ಯನಿರ್ಣಯ ಜ್ಞಾನ ಇಲ್ಲ. ಏತತ್ ಪರತಂತ್ರಂತೂ ಸರ್ವಮೇವ ಹರೇ ಸದಾ ವಶಮಿತ್ತೇವ ಜಾನಾತಿ ಎಂಬುದು ಸಾತ್ವಿಕ ಜ್ಞಾನ. ಗೊತ್ತಾಯ್ತಾ? ಅದಿಲ್ಲದೇ ವಸ್ತು ಸರಿಯಾಗಿ ತಿಳ್ಕೊಳ್ಳೋದೇನದು ರಾಜಸ ಜ್ಞಾನ. ಆ ವಸ್ತುವನ್ನೇ ತಪ್ಪಾಗಿ ತಿಳ್ಕೊಂಡ್ಬಿಟ್ರೆ ಅದೇನದು ತಾಮಸ. ಅದರಲ್ಲೂ ಪರಮ ತಾಮಸ ಜ್ಞಾನ ಅಂದರೆ ಎಲ್ಲ ವಸ್ತುಗಳು ಒಂದೇ ಅಂತ ತಿಳ್ಕೊಂಡ್ಬಿಟ್ಟು, ದೇವರ ಸಮೇತ ಎಲ್ಲ ಒಂದೇ. ಅದನ್ನು ಹೇಳ್ತಾರೆ, ಯತ್ತು ಕ್ರಿಸ್ತವದ್ ಏಕಸ್ಮಿನ್ ಕಾರ್ಯೇ ಸಕ್ತಮಹೈತುಕಂ ತತ್ವಾರ್ಥವದಲ್ಪಂಚ ತತ್ತಾಮಸಮುದಾಹೃತಂ. ಅದೇನಂತ ಕರೀತಾರೆ? ತಾಮಸ ಜ್ಞಾನ ಅಂತ ಕರೀತಾರೆ. ಇದಿಷ್ಟು ಒಂದು ಭಾಗ ಆಯಿತು. ಈಗ ಕರ್ಮದಲ್ಲೂ ಮೂರು ವಿಧ: ಸಾತ್ವಿಕ, ರಾಜಸ, ತಾಮಸ. ನಿಯತಂ ಸಂಗರಹಿತಂ. ನೀನು ಓದಿದ್ವಲ್ಲ, ಯತ್ತು ಕ್ರಿಸ್ತವದೇಕಸ್ಮಿನ್ ಕಾರ್ಯೇ ನಿಯತಂ ಸಂಗರಹಿತಂ. ನಿಯತಂ ಸಂಗರಹಿತಂ ಅರಾಗದ್ವೇಷತಃ ಕೃತಂ ಅಫಲಪ್ರೇಪ್ಸುನಾ ಕರ್ಮ ಯತ್ತತ್ ಸಾತ್ವಿಕ ಮುಚ್ಯತೆ. ನಿಯತಂ ಕುರುಹುಂಕ್ಷ ಚ ಕರ್ಮ ನಿಜಂ ನಿಯತಂ. ನಿಯತ ಕರ್ಮ ಆಗಬೇಕು. ಯಾರಿಂದ? ಯಾರಿಂದ ನಿಯತ? ಭಗವತಾ ನಿಯತಂ. ಭಗವಂತ ಹೇಳಿದ್ದು ತೇನ ತ್ಯಕ್ತೇನ ಭುಂಜೀತ, ಅದನ್ನು ಮಾಡಬೇಕು. ಸಂಗರಹಿತಂ, ಅಭಿಮಾನ ಮಮಕಾರ ಅಹಂಕಾರ ಮಮಕಾರ ಇಲ್ಲ. ಅರಾಗದ್ವೇಷತಃ ಕೃತಂ, ರಾಗದ್ವೇಷಗಳಿಲ್ಲ. ಮಾಡಬೇಕಾದ್ರೆ ಅವನು ಮಾಡ್ದ ನಾನು ಮಾಡಬೇಕು, ಅವನು ಮಾಡ್ದ ಆದರೆ ನಾನು ಮಾಡೋದಿಲ್ಲ, ಈ ರೀತಿ ಭಾವನೆ. ಅವರಿಗೆ ನಮ್ಮ ಕೆಲಸ ನಾವು ಮಾಡಬೇಕು ಅಷ್ಟೇ ಹೊರತು ಅವ್ರು ಮಾಡಲಿಲ್ಲ ನಾನು ಮಾಡೋದೆಲ್ಲ ಶುರು ಮಾಡ್ತಾರೆ ವಾಕ್ಯ. ಅದೆಲ್ಲ ಬೇಕಿಲ್ಲ. ನಿನ್ನ ಕೆಲಸ ನೀನು ಮಾಡು. ಅದು ಸರಿಯಾಗಿ ಅಲ್ಲ, ಸರಿಯಾಗಿ ಮಾಡಬೇಕು ಅಂತಿರಬೇಕೆ ಹೊರತು ಅವ್ನು ಮಾಡಿದ್ದು ನಾವು ಮಾಡಬೇಕಲ್ಲ. ಏನಾಗೋದಿಲ್ಲ. ಆದ್ದರಿಂದ ನಾವು ಅದರಂತೆ ಸಾಧ್ಯ ಆದಷ್ಟು ಮಾಡಬೇಕು. ಒಳ್ಳೆ ನಮ್ಮ ಯೋಗ್ಯತೆ ತಕ್ಕಂತೆ. ನಮ್ಮ ಯೋಗ್ಯ ಮೀರಿಸೋದಕ್ಕೆ ಹೋದ್ರೆ ಮುಗೀತದ ಕತೆ. ಅದು ರಾಗದ್ವೇಷ ಬಂತು. ಮತ್ತೆ ರಾಗದ್ವೇಷಕ್ಕೆ ಅವಕಾಶ ಇರಬಾರ್ದು. ರಾಗದ್ವೇಷ ಅವರು ಮಾಡ್ದ ನಾನು ಮಾಡಿದೆ ಅಂತಕ್ಕಂಥ, ಅವರು ಮಾಡಿದ ನಾನು ಮಾಡಿದ್ವಿ, ಅವರು ಮಾಡೋ ನಾನೂ ಮಾಡ್ತೆ, ಇಲ್ಲಿ ಸ್ವಲ್ಪ ಚೇಂಜ್ ಆಗಿಬಿಡೋದು. ಹಾಗಿರ್ಬೋದು. ಅದು ದೊಡ್ಡವ್ರು ಮಾಡಿದ್ದಾರೆ ಮಾಡ್ತೇನೆ, ಅದು ಬೇರೆ. ದೊಡ್ಡವ್ರು ಮಾಡಿದರೆ ನಾನೂ ಮಾಡ್ತೇನೆ, ನಾನು ಅಂತ ಬಂದ ತಕ್ಷಣ ಹೋಯಿತು. ಅದಕ್ಕೆ ಹೇಳಿದರು ಸಂಗರಹಿತಂ ಅಫಲಪ್ರೇಪ್ಸೋನಾ ಕರ್ಮ. ಇದು ಯಾವಾಗಲೂ ಫಲ ಎಲ್ಲವರಿನೇ ಸರಿಯೇ. ಫಲಪ್ರಾಪ್ತಿ ಕೇಳಿದೆ, ಹೋಯ್ತಲ್ಲಿ ಕತೆ ಮುಗೀತು. ಇಮ್ಮಿಡಿಯೇಟ್ಲಿ ಸಾತ್ವಿಕತ್ವ ಕಳ್ಕೊಂಡು ಬಿಡ್ತಾರೆ. ಅಫಲಪ್ರೇಪ್ಸುನಾ ಕರ್ಮ. ಇಲ್ಲಿ ಫಲಪ್ರೇಪ್ಸು ಅಲ್ಲ, ಅವನು ಅಫಲಪ್ರೇಪ್ಸು. ಅಫಲಪ್ರೇಪ್ಸು ಅಂದ್ರೇನು? ಮಾಫಲೇಶು ಕದಾಚನ, ಫಲದಲ್ಲಿ ಅಪೇಕ್ಷೆನೇ ಇಲ್ಲ. ಅಂಥ ಕರ್ಮಕ್ಕೆ ಏನಂತ ಕರೀತಾರೆ? ಇದ್ರ ವಿವರಣೆಯೇ ಕುರುಹುಂಸಜ ಕರ್ಮ ನಿಯತಂ ನಿಜಂ ನಿಯತಂ ಹರಿಪಾದ ವಿನಮ್ರತೆಯ ಸತ್. ಹರಿಪಾದ ವಿನಮ್ರ ಅದು ಬರಬೇಕದು, ಇಲ್ಲಿ ಹೋದರೆ ಹೋಯಿತು. ಯತ್ತತ್ ಸಾತ್ವಿಕ ಮುಚ್ಯತೆ. ಅಫಲಪ್ರೇಪ್ಸುನ ಆದರೆ ಪರಮಾತ್ಮ ಅವನೇ ಫಲ ಅಂತ ತಿಳ್ಕೊಂಡು ಮಾಡೋದು, ಅದು ಬೇರೆ. ಇಲ್ಲಿ ಒಂದರ್ಥ ಬೇರೆ, ಆ ಅರ್ಥ ಎರಡರ್ಥರು ಬಂತಲ್ಲಿ. ಪರಮಾತ್ಮ ಅನುಗ್ರಹನೇ ಫಲ ಅಂತ ತಿಳ್ಕೊ, ಅದೇ ಹರಿಪಾದ ವಿನಮ್ರತೆಯ ಸತತಂ. ಆ ಶಬ್ದಕ್ಕೆ ದೇವರು ಅಂತ ಅರ್ಥ ಇದೆ, ಅಕ್ಷರಾಣ ಅಕಾರೋಸ್ಮಿ. ಆದ್ದರಿಂದ ಅಫಲ ಪ್ರೇಪ್ಸು ಎಂಬುದಕ್ಕೆ ಎರಡರ್ಥ ಬಂತು. ಲೌಕಿಕ ಫಲ ಅಪ್ರೇಪ್ಸು,
ಭಗವತ್ ಪ್ರೀತಿ ಫಲ ಪ್ರೇಪ್ಸು ಎರಡಾದರೆ ಸರಿ ಹೋಗುತ್ತೆ. ಎತ್ತತ್ ಸಾತ್ವಿಕ ಮುಚ್ಯತೆ. ಇದು ಆಮೇಲೆ ರಾಜಸ. ಯತ್ತು ಕಾಮೇಪ್ಸುನಾ ಕರ್ಮ ಸಾಹಂಕಾರೇಣ ವಾ ಪುನಃ ಕ್ರಿಯತೆ ಬಹುಲಾಯಾಸಂ ತದ್ರಾಜಸಮುದಾಹೃತಂ. ಯತ್ತು ಕಾಮೇಪ್ಸುನಾ ಕರ್ಮ, ಫಲ ಶುರುವಾಯಿತು, ಫಲಕಾಮೇಪ್ಸುನ ಫಲದಪೇಕ್ಷೆಯಿಂದಲೇ ಮಾಡ್ತಾನೆ. ಸಾಹಂಕಾರೇಣ ವಾ ಪುನಃ, ದುರ್ಯೋಧನನಿಗೇನು ಬೇಕಿತ್ತು, ರಾಜಸೂಯ ಮಾಡಿದ್ರೆ ನಾನು ಪುಂಡರೀಕ ಮಾಡ್ತೇನೆ ಅಂಥೇಳಿ ಹೊರಟ. ಅದಕ್ಕೆ ನಾನು ಮಾಡ್ತೇನೆ ಅಂತ ಹೊರಟ. ಅದು ಹೋಯ್ತಲ್ಲಿ. ನಾನೊಂದು ಜೊತೆಗೆ ಅದು ಗಂಟು ಬಿದ್ದಿರೋ ನನ್ನದು ಅನ್ನೋದು. ಬಿ ಪಿ ಶುಗರ್ ಹೇಗೆ ಜೊತೆ ಬರ್ತಾವ ಹಾಗೆ ಇನ್ನೊಂದು ಬಂದೇ ಬಂತು ಅಂತ ಅರ್ಥ. ಬೆಚ್ಚ ಕಡಿಮೆ ಆಗ್ಬೋದು, ಬರೋದು ಗ್ಯಾರಂಟಿ ಇದ್ದರೆ ಹೇಗೋ ಸಾಹಂಕಾರೇಣ. ಅದಕ್ಕೆ ಅಹಂಕಾರ ಮಮಕಾರ ಜಂಟಿ ಆದ್ದರಿಂದಲೇ ನಿರ್ಮಮೋ ನಿರಹಂಕಾರ ಸಶಾಂತಿ ಮಧಿಗಚ್ಚತಿ ಅಂತ ಹೇಳಿದರು. ದೇಹದ ಶಾಂತಿಗೆ ಬಿ ಪಿ ಶುಗರ್ ಇರಬಾರ್ದು, ಮನಸ್ಸಿನ ಶಾಂತಿಗೆ ಅಹಂಕಾರ ಮಮಕಾರ ಇರಬಾರ್ದು. ಅಲ್ಲಿ ಮುಗೀತು. ಇದು ಹೋದರೆ ಅದು ಹೋಗೇ ಬಿಡುತ್ತೆ. ತಮಾಷೆ ಅಂದರೆ ಬಿ ಪಿ ಶುಗರ್ ಬರೋದೇ ಅಹಂಕಾರದಿಂದ. ಹೇಳೋದಾದರೆ ನಾನು ಮಾಡ್ತೀರಿ ಶುರುವಾದ ಟೆನ್ಷನ್ ಶುರುವಾಗುತ್ತಲ್ಲ, ಅದು ಕನ್ವರ್ಟ ದೇವರು ಮಾಡಿಸ್ತಾನೆ, ಹೋಯ್ತೀರು ಆಗೋದೇ ಇಲ್ಲ. ಅರ್ಥ ಆಯ್ತಾ? ವೆರಿ ಸಿಂಪಲ್. ಅದು ಎಲ್ಲದರಲ್ಲೂ ಅಷ್ಟೇ. ಇದು ಯಾವುದು ಫಿಸಿಕಲ್ಲು ಅದು ಮೊದಲು ಏನಾಗಿರುತ್ತೆ, ಮೆಂಟಲ್ ಆಗಿರುತ್ತೆ. ಆಲ್ ಡಿಸೀಸ್ ಆರ್ ಮೇನ್ಲಿ ಸೈಕಲಾಜಿಕಲ್. ಆಮೇಲೆ ಏನಾಗುತ್ತೆ, ಫಿಸಿಯಾಲಜಿಕಲ್ ಶುರುವಾಗುತ್ತೆ. ಆದ್ದರಿಂದ ಅದು ಔಷಧಿ ಕೊಡ್ಬೇಕಾದ್ರೆ ಏನು ಮಾಡಬೇಕು, ಭಗವದ್ಗೀತೆ ಕೇಳೋ ಹಾಗೆಲ್ಲ ಹೇಳಬೇಕು. ಅಲ್ಲಿ ಎಲ್ಲ ಕಡಿಮೆ ಆಗಿಬಿಡುತ್ತೆ ಅಷ್ಟು ನ್ಯಾಚುರಲಿ. ಅದನ್ನು ಇವ್ರು ಗಮನಿಸೋದಿಲ್ಲ ಅಷ್ಟೇ. ಇದು ಮಾಡ್ತಿರೋದು ಅದನ್ನು ಮಾಡ್ತಿರೋದು ಇನ್ನೂ ಜಾಸ್ತಿ ಆಗ್ತಿರುತ್ತೆ. ಎಷ್ಟು ತೊಗೊಂಡ್ರು ಕೂಡ ಟ್ಯಾಬ್ಲೆಟ್ಸ್ ಚೇಂಜ್ ಮಾಡ್ತಾರೆ ಹೊರತು ಏನಾಗಲ್ಲ, ಅದು ವಾಸಿ ಆಗೋದಿಲ್ಲ. ಇನ್ನು ಸ್ವಲ್ಪ ಡೋಸೇಜ್ ಜಾಸ್ತಿ ಮಾಡ್ತಾ ಹೋಗ್ತಾರೆ, ಅದು ಸೈಡ್ ಎಫೆಕ್ಟು ಜಾಸ್ತಿ ಆಗ್ತಾ ಹೋಗ್ತದೆ. ಕೊನೆಗೆ ಅಪಾಯ ಇದ್ರೂ ಅಪಾಯ, ಹೋದರೂ ಅಪಾಯ, ಆ ಥರ ಆಗುತ್ತೆ. ಯತ್ತು ಕಾಮೇಪ್ಸುನಾ ಕರ್ಮ ಸಾಹಂಕಾರೇಣ ವಾ ಪುನಃ ಕ್ರಿಯತೆ ಬಹುಲಾಯಾಸಂ ತದ್ರಾಜಸಮುದಾಹೃತಂ. ಅದು ರಾಜಸ ಅಂತ ಕರೀತಾರೆ. ಅನುಬಂಧಂ ಕ್ಷಯಂ ಹಿಂಸಾಂ. ನೋಡಿ, ಮತ್ತೆ ಹೇಳ್ತಾರೆ ಕ್ರಿಯತೆ ಬಹುಲಾಯಾಸಂ. ಲೌಕಿಕ ಎಷ್ಟೋ ಕಷ್ಟಪಡ್ತಾರೆ ಪಾಪ ಜನಗಳು. ಅದು ಇದು ನೂರಾರು ಖರ್ಚು ಮಾಡಿ ಏನೇನೋ ಮಾಡ್ತಾರೆ. ಆದರೆ ಅಷ್ಟು ಖರ್ಚು ಬರ್ತಾನೆ, ಅದು ಕೃಷ್ಣಾರ್ಪಣ ಬುದ್ಧಿ ಇಲ್ಲ. ಇಲ್ಲಿ ಟ್ರಾನ್ಸ್ಫರ್ ಕೊಡಿ, ಯಾವುದೋ ಕಾರಣಕ್ಕೆ ಕೇಳಿದ, ನನಗೆ ಪೂಜೆಗೆ ಅನುಕೂಲ ಆಗುತ್ತೆ, ಅದೆಲ್ಲ ಹೊರಗೆ ಹೇಳಾಗಿಲ್ಲ, ಒಳಗಿಂದ ಅಂದ್ಕೊಂಡು ಏನಾಗುತ್ತದೋ ಮೊದಲೇ ಕೊಡೋದಿಲ್ಲ, ಹಾಗೆ ಹೇಳಿಬಿಟ್ರೆ. ಆದ್ದರಿಂದ ಏನೋ ಬೇರೆ ಕಾರಣ ಹೇಳ್ತಿರ್ತಾನೆ, ಒಳಗೆ ಹಾಕಿ ಉದ್ದೇಶ ಇದೆ. ಅದು ಏನಾಯಿತು, ಸಾತ್ವಿಕ ಆಗಿಬಿಡು. ಆ ಟ್ರಾನ್ಸ್ಫರ್ ಕೇಳಿದ್ದು ಸಾರ್ಥಕ ಆಯಿತು, ಪಾಠ ಪ್ರವಚನ ಆಗುತ್ತೆ. ಅಲ್ಲಿ ಬೇರೆ ಕಡೆ ಆಗೋದಿಲ್ಲ ಅಂತ ಮನಸ್ಸಲ್ಲಿ ಇದೆ ಈಗ, ಅದಕ್ಕೆ ಮಾಡ್ತಾರೆ. ಕೆಲವರೆಲ್ಲ ಹೊರಗೆ ಮಾಡ್ತಾರೆ, ಒಳ್ಳೆ ಮಾಡಲ್ಲ. ಅದರ ಬೇರೆ ಊರಿಂದ ಬೆಂಗಳೂರು ಬರ್ತಾರೆ, ಎಲ್ಲೋ ಮನೆ ಮಾಡಿಬಿಡ್ತಾರೆ. ಎಲ್ಲಿ ಅದು ಇದ್ರ ಕಡೆಗೆ ಅದು ಇದು ದಾಟಿ ಅಲ್ಲಿ ಪಾಠ ಪ್ರವಚನ ಚಾನ್ಸಸ್ಸೇ ಇರೋದಿಲ್ಲ. ಅಂದರೆ ಬಂದ ಉದ್ದೇಶ ಫೇಲ್ ಆಯಿತು. ಅಷ್ಟೊತ್ತು ಅಲ್ಲಿದ್ದರೆ ವಾಸಿ ಇತ್ತು. ಸುತ್ತ ದೇವಸ್ಥಾನಕ್ಕಾರ ಹೋಗ್ತಿದ್ದ, ಅದೂ ಇಲ್ಲ ನಿಂತವ್ರು. ಹಾಗೆ ಮಾಡಬಾರ್ದು. ಉದ್ದೇಶ ಇದ್ಮೇಲೆ ಸಾಧಿಸ್ಬೇಕಾದ್ರೆ ಯಾವಾಗ ಇದಿರುತ್ತೆ. ಈ ಆಯಾಸ ಸಾತ್ವಿಕ ಹೇಳಿದ್ದಾರೆ. ಸಾತ್ವಿಕ ಆಯಾಸ ಬೇರೆ, ಅದಕ್ಕೆ ಕೊಲೆಸ್ಟ್ರಾಲ್ ಎರಡಿದೆ, ಒಳ್ಳೇದು ಬೇರೆ ಕೆಟ್ಟದ್ದು ಬೇರೆ. ಇವತ್ತು ಯಾರೋ ದೊಡ್ಡವ್ರು ಮನೆ ಬರ್ತಾರೆ, ಹೇಳ್ತೀನಿ ಕೇಳಿ, ದೊಡ್ಡವ್ರು ಯಾರು ಮನೆ ಬರ್ತಾರೆ, ಟೆನ್ಷನ್ನು. ಆ ಟೆನ್ಷನ್ನು ಆ್ಯಕ್ಚುಲಿ ಒಳ್ಳೇದು. ಬಂದರೆ ಬರಲಿ, ಬಿಟ್ಟಿದ್ರೆ ಬಡಿಸಿ ಆಗುತ್ತೆ. ಆಮೇಲೆ ಇವನಿಗೆ ಅವನು ಬಂದಷ್ಟು ಬೆಟ್ರ್, ಅದು ಬೇರೆ. ಅದಕ್ಕೆ ಯಾವಾಗಲೂ ಕೂಡ ಎರಡೂ ಇರಲೇಬೇಕು. ಒಳ್ಳೆಯ ಕೊಲೆಸ್ಟ್ರಾಲ್ ಇದ್ದಷ್ಟು ಸಾಧನೆ ಜಾಸ್ತಿ. ಅದು ಕೊಲೆಸ್ಟ್ರಾಲ್ ಪೂರ್ತಿಯವರೆ ಸತ್ತ ಹೋಗಿಬಿಡ್ತಾರೆ. ಕೊಲೆಸ್ಟ್ರಾಲ್ ಇಲ್ಲದವರೆ ಸತ್ತು ಬೇಕೇ ಬೇಕದು. ಕೊಬ್ಬಿಲ್ಲದವರೆ ಬದುಕಲಿಕ್ಕೆ ಆಗೋದೇ ಇಲ್ಲ. ಆದರೆ ಅತಿ ಹೆಚ್ಚಿದ್ರೆ ಪ್ರಾಬ್ಲಮ್ ಬರುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕು, ಅದನ್ನು ಅನ್ವಾಂಟೆಡ್ ಎಂಬುದು ಅತಿ ಹೆಚ್ಚು, ಹೆಚ್ಚು ಕಡಿಮೆ ಎಂಬುದು ವಾಂಟೆಡ್ ಆರ್ ಅನ್ವಾಂಟೆಡ್, ಅದು ಇಂಪಾರ್ಟೆಂಟ್. ಕ್ವಾಂಟಿಟಿ ಅಲ್ಲ, ಅದು ಕ್ವಾಲಿಟಿ. ಅರ್ಥ ಆಯ್ತಾ? ಕ್ವಾಲಿಟಿ ಪ್ರಕಾರ ಏನಿರಬೇಕು. ಇವತ್ತು ನಾವು ಮಾಡ್ಕೊಳ್ತಾ ಟೆನ್ಷನ್ನೆಲ್ಲ ಮಾಡ್ಕೊಳ್ಬಾರ್ದಕ್ಕೆ ಮಾಡ್ಕೋತೀವಿ. ಅನ್ನೆಸರಿ ಕೆಲಸ ಆದರೂ ಅಷ್ಟೇ, ಹೋದರೂ ಅಷ್ಟೇ, ಭಾರಿ ಟೆನ್ಷನ್. ಯಾರೋ ನೋಡ್ತಾರೆ, ಕೇಳಿ ಯಾರು ಸೋತಾರೋ ಬಿಡಿ, ಇವ್ರು ಸಾಯ್ತಾನೆ ಈ ಮಧ್ಯೆ. ಅವ್ನು ಸತ್ತರೆ ಗೆದ್ರೇನು ಬಿಟ್ಟರೆ ಇವನು ಪೈಸಾ ಲಾಭ ಇಲ್ಲ, ಸೋತ್ರ ನಷ್ಟ ಇಲ್ಲ, ಗೆದ್ರೆ ಲಾಭ ಇಲ್ಲ. ಏನು ಭಾರಿ ಟೆನ್ಷನ್ ಮಾಡಿಕೊಂಡು ಇದನ್ನು ಮಾಡಿ ಬಿದ್ದು ಕೂಗಾಡಿ ಅವರವ್ರು ಜಗಳಾಡಿ ಪೆಟ್ಟಿಗೆ ಹಾಕಿ ಇವನೇ ಅವ್ರು ಕೊಂದು ಹಾಕಿಬಿಟ್ಟ, ಅವನ್ನ ಸಿಟ್ಟು ಅದು ಆಗುತ್ತೆ. ಸೋತ್ರ ಕೊಂದು ಹಾಕಿಬಿಡ್ತಾನೆ. ಇವೆಲ್ಲ ಯಾತಕ್ಕೆ ಬೇಕು? ಕ್ರಿಯತೆ ಬಹುಲಾಯಾಸಂ. ಅದು ಹೇಳಿದ್ದು ಈಗಾಗಲೇ. ವಾಮಾಚಾರ ಅವೆಲ್ಲ ಕೂಡ ಭಾರಿ ಕಷ್ಟದ ಕೆಲಸಗಳು. ಬಹುಲಾಯಾಸ, ಇದರಲ್ಲಿ ಬಹುಲಾಯಾಸ ಎರಡು ವಿಧ. ಒಳ್ಳೆಯದಕ್ಕೆ ಭಾರಿ ಆಪಗಾಸ ಪಡೋದು ಲೌಕಿಕ ದೃಷ್ಟಿಯಿಂದ, ದೇವ್ರ ಪೂಜೆ ಉದ್ದೇಶ ಇಲ್ಲ, ಅದು ರಾಜಸ ಆಯಿತು. ಅದೇ ಭಗವತ್ ಪೂಜೆ ಅರ್ಥ. ಪ್ರಹ್ಲಾದ ಎಷ್ಟು ಕಷ್ಟಪಟ್ಟ, ಎಲ್ಲ ವಿಷ್ಣು ಪ್ರೀತ್ಯರ್ಥಂ ಕಷ್ಟಪಟ್ಟಿದ್ದಕ್ಕೆ ದೊಡ್ಡ ತಪಸ್ಸಾಯಿತು. ಬಹುಲಾಯಾಸ ತಪಸ್ಸಾಗುತ್ತೆ, ದೇವ್ರ ಪ್ರೀತಿಗೋಸ್ಕರ ಮಾಡಿದರೆ. ಬಹುಲಾಯಾಸ ರಾಜಸ ಆಗ್ತದೆ, ದೇಹಕ್ಕೆ ಆಯಾಸ ಅಷ್ಟೇ. ಶ್ರಮ ಏವ ಹಿ ಕೇವಲ. ಶ್ರಮ ಎಂಡಾದಾಗ ಏನಾಗುತ್ತದೋ ಒಳ್ಳೆಯ ರೀತಿಯಲ್ಲಿ ಹರಿಪ್ರೀತಿಯಲ್ಲಿ ಶ್ರಮ ಅನಿಸೋದಿಲ್ಲ. ನಮಗೇನೆ ಭಾರಿ ಕಷ್ಟಪಟ್ಟಿದ್ದು ಮಾಡ್ತಾರೆ, ಒಳ್ಳೆ ಫಲ ಸಿಕ್ತು, ಹಬ್ಬ ಸಾರ್ಥಕ. ಎಲ್ಲ ರಿಲ್ಯಾಕ್ಸ್ ಮಾಡಿ ಇಮಿಡಿಯೇಟ್ಲಿ ಏನಾಗುತ್ತೆ, ಕಷ್ಟಪಟ್ಟಿದ್ದೆಲ್ಲ ಎಲ್ಲ ಚೇಂಜ್ ಆಗಿಬಿಡುತ್ತೆ. ಇಲ್ಲದ್ರೆ ಅದು ಹಾಗೆ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ. ಹೌದು ಹೌದು ಹೌದು.
ಅದಕ್ಕೆ ಹೇಳಿದರು. ಅದಕ್ಕೆ ಅವರು ಹೇಳೋ ಉದ್ದೇಶ ಏನಂತ ಕೇಳಿದರೆ, ಆಯಾಸ ಎರಡು ವಿಧ. ಅದಕ್ಕೆ ಆಚಾರ್ಯ ಅಂತ ಹೇಳಿದ್ದಾರೆ. ರಫ್ಲಿ ಎರಡು ಒಂದೇ ಅಂತ ಹೇಳಿಬಿಟ್ರು, ಕೊನೆ ಮರೆತು ಬಿಟ್ಟಿದ್ದಾರೆ. ಕೊನೆಗೆ ಎರಡು ಕೂಡ ಏನಾಗುತ್ತೆ ಅಂದರೆ ಒಟ್ಟಿಗೆ ತೊಗೋಬೇಕು ಅಂತ ಹೇಳಿದ್ದಾರೆ ಆಗಲೇ. ಎರಡೂ ಬಂದ ಕಾಲಕ್ಕೆ ಎರಡು ಕೂಡ ಸಾಮಾನ್ಯವಾಗಿ ಒಂದಕ್ಕೊಂದು ಸೇರುತ್ತೆ ಅಂತ ಹೇಳ್ತಾರೆ. ಇಲ್ಲೇ ಬಂತದ್ದು, ಮೊನ್ನೆ ಬಂತ, ಇದರಲ್ಲಿ ಬಂತ, ಯದ್ವೋಧಿಕಾರಾದಿ ಇದರಲ್ಲಿ ತಾತ್ಪರ್ಯದಲ್ಲಿ ಬಂದಿರಬೇಕು. ಎರಡು ಆದಾಗ ರಫ್ಲಿ ಎರಡಕ್ಕೆ ಸೂರ್ಯನ ಮಿತ್ರ ಎಲ್ಲ ಹೇಗೋ ಇದು ಕೂಡ ಹಾಗೇನೆ ಅಂತ ಹೇಳಿದ್ದಾರೆ. ಆದ್ದರಿಂದ ಆ ಮಾತನ್ನು ಬಿಡೋದು ಕಾರಣ ಇಲ್ಲೇ ಇಲ್ಲ. ಹಾಂ, ಪರೇಚ್ಛೆಯಾಪಿ ಅನ್ವೇಷ. ಹಾಂ, ನೋಡಿ 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 ಮನೆ ನೋಡಬೇಕಿಲ್ಲಿ. ದುಃಖಂತೂ ಮಾನಸಂ ಜ್ಞೇಯಂ ಆಯಾಸೋ ಬಾಹ್ಯ ಉಚ್ಯತೆ ವಿಶೇಷತೆ ವಿವಕ್ಷಾಯಾಂ ಅನ್ಯಥಾ ಸರ್ವಮೇವತ್ತು. ಇದು ಎರಡೂ ಆಗತ್ತೆ ಅಂತೇಳಿ ಗೊತ್ತಾ. ವಿವಕ್ಷೆ ಇದ್ದಾಗ ಮನಸ್ಸಿಗೆ ಆಯಾಸ ತುಂಬ ಕೇಳಿಕೊಂಡ, ಅದು ಸ್ವಲ್ಪ ಮನಸ್ಸಿಗೆ ಆದ ಆಯಾಸ ದೇಹಕ್ಕೂ ಇದಕ್ಕೂ ಎರಡೂ ಆಗ್ಬೋದು. ಅದಕ್ಕೆ ಹೇಳಿದರು ಮೊದಲಿಗೆ ಏನು ಬಂತಲ್ಲಿ, ದುಃಖಂತೂ ಮಾನಸಂ ಜ್ಞೇಯಂ. ಯಾಕೆಂದರೆ ಸುಖ ದುಃಖಗಳೆಂಬ ಕಾನ್ಸೆಪ್ಟು ಜಡ ಪದಾರ್ಥಕ್ಕೆ ಇಲ್ಲೇ ಇಲ್ಲ. ಮನಸ್ಸಿನಲ್ಲಿ ಚೇತನ ಎರಡು ಮಿಕ್ಸ್ ಆಗಿರೋದ್ರಿಂದ ಪಾರ್ಥ ಮನೋಗತಾನ್ ಅಂತ ಹೇಳಿರೋದ್ರಿಂದ ಆಗುತ್ತೆ. ದೇಹ ಬರೀ ಏನದು, ಬರೀ ಜಡ ಆದ್ದರಿಂದ ದುಃಖದ ಕಾನ್ಸೆಪ್ಟ್ ಅದಕ್ಕಿಲ್ಲ. ಅದಕ್ಕೆ ಅನಸ್ತೇಷಿಯಾ ಕೊಟ್ಟಾಗ ಅದೆಲ್ಲ ಕೊಟ್ಟ ದುಃಖ ಅನುಭವ ಬರೋದಿಲ್ಲ ಅವನಿಗೆ. ಆದರೆ ಜನ ಉಪಯೋಗಿಸೋರು ಏನು ಮಾಡಿಬಿಡ್ತಾರೆ ಅಂದರೆ ಎರಡು ರಫ್ಲಿ ಈಕ್ವಲೆಂಟಾಗಿ ಉಪಯೋಗಿಸ್ತಾರೆ. ಸ್ಟ್ರಿಕ್ಟ್ಲಿ ಹೀಗೆ ಉಪಯೋಗಿಸ್ಬೇಕು. ಇಂಟೆನ್ಷನ್ ಇಲ್ಲದೆ ಹೋದರೆ ಸರ್ವಮೇವತ್ತು ಎರಡೂ ಆಗ್ಬೋದು ಅಂತೇಳಿ. ಹೊರಗಿಂದ ಆಗ್ಬೋದು, ಒಳಗಿಂದ ಆಗ್ಬೋದು. ಆದ್ದರಿಂದ ವಾದಿರಾಸ ಹೊಡಿದ್ದೇನಾಗಿದೆ ಸರಿಯಾಗಿ ಆಯಾಸ ಮೃದುಮಾನ ಸಸ್ಯ. ಮತ್ತು ಮನಸ್ಸು ಒಬ್ಬರು ದೇಹ ಸೇರಿಕೊಂಡೇ ಬರೋದರಿಂದ, ಬ್ಲಡ್ ಬಾಡಿ ಮನಸ್ಸು ಅಂತ ಕರೆಯೋದಿಲ್ಲ, ದೇಹ ಸೇರಿಕೊಂಡೇ ಬರೋದರಿಂದ ಅದು ಹೇಳೋರಿಗೆ ಮನಸ್ಸಿನಲ್ಲಿ ಆ ಮಾತು ಹೇಳಿದರೂ ಕೂಡ ಅರ್ಥ ಏನಿದೆ ಅವರಿಗೀಗ, ದುಃಖ ಅಂದರೆ ಮನಸ್ಸಿಗೆ, ಆಯಾಸ ದೇಹಕ್ಕೆ ಅಂತ ಇದ್ದೇ ಇದೆ. ಎರಡು ಮಿಕ್ಸ್ ಮಾಡಿ ಹೇಳಿಬಿಟ್ಟಾಗ ಏನಾಗುತ್ತೆ, ಅವ ಒಂದು ಅಂತ ಹೇಳ್ಬೋದು ಮಿಕ್ಸ್ ಮಾಡಿ ಹೇಳಿದಾಗ. ಇಲ್ಲದವ್ರು ಹೇಳಬಾರ್ದು. ಇದು ಡೆಡ್ ಬಾಡಿ ಇದೆ, ಅದಕ್ಕೇನು ಪದ ಉಪಯೋಗಿಸ್ಬಾರ್ದು. ಇದು ಎರಡೂ ಇಲ್ಲ, ಅದಕ್ಕೆ ಎರಡೂ ಇಲ್ಲ, ಯಾವುದೂ ಇಲ್ಲ. ದೇಹದ ಅಭಿಮಾನ ಇಲ್ಲ, ಮನಸ್ಸೇ ಡಿಸ್ಕನೆಕ್ಟ್ ಆಗಿದೆ, ಇಲ್ಲೇ ಇಲ್ಲ, ಹೋಗ್ಬಿಟ್ಟಿದ್ದಾರೆ. ಆದ್ದರಿಂದ ಅಂಥ ಕೆಲಸ ಮಾಡಿಕೊಡೋದು. ಇಲ್ಲದವ್ರೆ ಸಂಧ್ಯಾನಿ ಭಾರಿ ಆಯಾಸ ಆಗುತ್ತೆ ಬಿಟ್ಬಿಟ್ಟ, ದೇವ್ರ ಪೂಜೆ ಆಯಾಸ ಆಗುತ್ತೆ ಬಿಟ್ಬಿಟ್ಟ. ಬರೀ ತಿನ್ನೋದು ಉಣ್ಣೋದು ಮಾಡಿದ ಏನರ್ಥ ಅದರೊಳಗೆ. ಕೆಲವು ಆಯಾಸಗಳು ಬೇಕು, ಅದು ಆಯಾಸ. ಆದ್ದರಿಂದ ತಿಂದ ಆಯಾಸ ಬೆಳ್ಕೊಂಡ್ಬಿಡ್ತಾರೆ, ಜಾಸ್ತಿ ತಿಂದು ಭಾರಿ ಸುಸ್ತಾಗಿದ್ದಾರೆ, ಈಗ ಊಟ ಮಾಡಿ ಅಂತೇಳಿ. ಅದಾಗಬಾರ್ದು. ಅದು ಒಳ್ಳೆಯ ಆಯಾಸ ಅಂತ ಸೇರಿಸ್ಕೊಂಡ್ಬಿಟ್ರೆ ಸಮಸ್ಯೆ ಇಲ್ಲ. ಅದು ಬಹುಲಾಯಾಸ. ಅನುಬಂಧಂ ಕ್ಷಯಂ ಹಿಂಸಾಂ ಅನವೇಕ್ಷ ಪೌರುಷಂ ಮೋಹಾದ ಆರಭ್ಯತೆ ಕರ್ಮ ಯತ್ ತತ್ ತಾಮಸ ಮುಚ್ಯತೆ. ಯತ್ ತತ್ ಅಂದರೆ ಯತ್ರ ಧೂಮ ತತ್ರ ವನ್ನೇ ಇದ್ದಾಗೆ ಯತ್ ತತ್ ಯಾವುದೋ ಇದು ಹೀಗೆ ಅದು ಅಂತ ವ್ಯಾಪ್ತಿ ತೋರಿಸ್ತಾರೆ. ವ್ಯಾಪ್ತಿಗೋಸ್ಕರ ಯತ್ರ ತತ್ರ ಯತ್ತತ್ ಹಾಗೆಲ್ಲ ಉಪಯೋಗಿಸ್ತಾರೆ. ಅನುಬಂಧಂ ಕ್ಷಯಂ ಹಿಂಸಾಂ ಅನಪೇಕ್ಷ ಚ ಪೌರುಷಂ ಮೋಹಾತ್ ಆರಭ್ಯತೆ ಕರ್ಮ ಯತ್ತತ್ ತಾಮಸ ಮುಚ್ಯತೆ. ಅವನು ಕೆಲಸ ಶುರು ಮಾಡಿದ, ಏನು ಮಾಡಿಲ್ಲ ಅವನು ಗೊತ್ತಾ, ಅನುಬಂಧಂ ತೋರಿಸಲಿಲ್ಲ. ಅದು ಲಿಂಕ್ ಎಷ್ಟೋ ಇದೆ. ಒಂದಕ್ಕೆ ತಕ್ಕ ಒಂದು ಶುರು ಮಾಡ್ದೆ ಕೊನೆಗೆ ಹೇಳಿದ್ನಲ್ಲ, ಸನ್ಯಾಸಿಗೆ ಏನೋ ಒಂದು ಏನು ಮಾಡಿತ್ತು, ಹಾಲು ಕುಡಿದು ಹೋಗ್ತಿತ್ತು. ಅದಕ್ಕೋಸ್ಕರ ಏನು ಮಾಡ್ದ, ಇಲ್ಲಿಂದ ತಪ್ಪಿಸ್ಬೇಕು, ಬೆಕ್ಸ್ ಹಾಕಿದ. ಬೆಕ್ಸ್ ಹಾಕೋದಕ್ಕೋಸ್ಕರ ವ್ಯವಸ್ಥೆ ಮಾಡಿದ. ಅದ್ರೊಳಗೆ ಒಂದು ಫ್ಯಾಮಿಲಿ ಇಟ್ಟ, ದೊಡ್ಡ ಸಂಸಾರ ಬೆಳೆದೋಯ್ತು. ಅದಕ್ಕೆ ಹಸು ಎಲ್ಲ ಒಂದೊಂದು ಬೆಳೀತಾ ಹೋಯಿತು. ಅದಕ್ಕೋಸ್ಕರ ಅನುಬಂಧಂ. ಈ ಕೆಲಸ ಕೈ ಹಾಕಿ ಹಬ್ಬ ಸಾಕು, ಏನೋ ಅಂದ್ಕೊಂಡು ಏನೇನೋ ಆಗೋಯ್ತು ಕೊನೆಗೆ ಅಂತಾನಲ್ಲ, ಅದು ಯೋಚನೆ ಮಾಡಲಿಲ್ಲ ಫಸ್ಟ್ ಅವನು. ಆಮೇಲೆ ಎಷ್ಟೋ ಸರಿ ಮಾಡಿದ್ವಿ, ಇದೆಲ್ಲ ಮೊದಲೇ ಗೊತ್ತಿದ್ರೆ ಮಾಡ್ತಾನೆ ಇಲ್ಲ ಅಂತ ಹೇಳ್ತಾರೆ. ಈ ಅರ್ಧ ಮಾಡಿಬಿಟ್ಟಿರ್ತಾರೆ, ಬಿಡಾಗಿಲ್ಲ ಮಾಡಾಗಿಲ್ಲ. ಅದಕ್ಕೆ ಅನುಬಂಧಂ. ಅದು ಏನೇನು ಸೇರುತ್ತೆ ಅದರೊಳಗೆ ಮಾಡಿದಾಗ ಅದು ಯೋಚನೆ ಮಾಡೋದಿಲ್ಲ. ಕ್ಷಯಂ, ಅದರಿಂದಾಗ ನಷ್ಟ ಏನು ಅದನ್ನು ಯೋಚನೆ ಮಾಡ್ತಾ ಇಲ್ಲ. ಕೆಲವು ಕೆಲಸಗಳು ಅಂತತ ಏನಾಗುತ್ತವೋ ಲಾಸಲ್ಲೇ ಹೋಗೋದು, ಕೆಲವು ಅಶ್ಯೂರ್ಡ್ ಅಂಥದ್ದು ಕೈ ಹಾಕಲೇಬಾರ್ದು. ರಿಸ್ಕ್ ಇದೆ. ಅದಕ್ಕೆ ಅರ್ಜುನ ಏನು ಮಾಡ್ದ, ನಾವು ಗೆಲ್ತೇವೋ ಸೋಲ್ತೇವೋ ಯೋಚನೆ ಮಾಡಬೇಕು ಅಂತ ಹೇಳಿಲ್ಲ. ಪ್ರೋಸ್ ಆ್ಯಂಡ್ ಕಾನ್ಸ್ ಅಂತ ಮಾತಾಡೋದಿಲ್ಲ, ಯೋಚನೆ ಮಾಡೋದಿಲ್ಲ ಜನ. ಆಮೇಲೆ ಯೋಚನೆ ಮಾಡ್ತಾರೆ, ಟೂ ಲೇಟ್ ಆಗಿದೆ. ಹಿಂಸಾಂ, ಇವತ್ತು ಹೆಚ್ಚು ಕಡೆ ಕೆಟ್ಟ ಆಹಾರ ತಿಂತಾರೆ, ಖುಷಿ ತಿಂದುಬಿಡ್ತಾರೆ, ಆಮೇಲೆ ಎಷ್ಟು ಒದ್ದಾಡಬೇಕಾಗತ್ತಲ್ಲ ಹಾಗೆ. ಅನವೇಕ್ಷ ಚ ಪೌರುಷಂ, ಅನಪೇಕ್ಷ ಎರಡು ಪಾಠ ಇದೆ. ಅನವೇಕ್ಷ ಚ ಪೌರುಷಂ, ಇದು ಭಾರಿ ಇಂಪಾರ್ಟೆಂಟ್. ಪೌರುಷ ತನ್ನ ಸಾಮರ್ಥ್ಯ ಗಮನಿಸ್ತೇನೆ ಮಾಡ್ತಾನೆ. ಇವರೆಲ್ಲ ಮಾಂಡವ್ಯರ ಮೊದಲ ಹೆಚ್ಚಿನ ಬೇಕಂತ ಮಾಡಿರಲ್ಲ. ಅಯೋಗ್ಯ ಮಿಚ್ಚನ್ ಪುರುಷ ಪತತ್ತೇವರ ಸಂಶಯ ಮಾಡಬಾರ್ದು. ಅಲ್ಲಿ ಮೊದಲೇ ಓಡಾಡಕ್ಕೆ ಬರೋದಿಲ್ಲ, ಸ್ಟೂಲ್ ಹಾಕೊಂಡು ಮೇಲೆ ಹತ್ಲಕ್ಕೆ ಹೋದರೆ ಬಿದ್ದು ಬಿಡ್ತಾನೆ. ನೆಲದ ಮೇಲೆ ಓಡಾಡಕ್ಕೆ ಬರೋದಿಲ್ಲ, ಕೋಲು ಹಿಡ್ಕೊಂಡು. ಹಾಗೆ ಮಾಡಿದರೆ ಕೆಲವರು ಹಾಗೆ ಮಾಡೋದು, ತನಗೆ ಬರುತ್ತೆ ಅಂತ ತೋರ್ಸೋಕ್ಕೋಸ್ಕರ ಏನೋ ಮಾಡ್ಲಿಕ್ಕೆ ಹೋಗಿ ಏನೋ ಮಾಡ್ಕೊಂಡ್ಬಿಡ್ತಾರೆ. ನಮ್ಮ ಶಕ್ತಿ ಇಷ್ಟೇ,
ನನಗೆ ಹತ್ತಕ್ಕಾಗಲ್ಲ, ಬೇಡ ಅಷ್ಟೇ, ಅವ್ರು ಹತ್ತಾರೆ ನಾನು ಹತ್ತೇನೆ ಅಂತ ಹೋಗಬಾರ್ದು. ಈ ರೀತಿ ಮಾಡೋದ್ರಲ್ಲೇ ಕಂಪ್ಯಾರಿಸನ್ ಮಾಡ್ಕೊಂಡು ಸೋತು ಬಿಡ್ತಾನೆ. ತನ್ನ ಶಕ್ತಿ ಅದಲ್ಲ. ಹುಡುಗರು ಜೋರಾಗಿ ಓಡಾಡ್ತೀವಿ, ಇವನು ಓಡಾಡೋಕ್ಕಾಗತ್ತಾ? ಅದಕ್ಕೆ ನನ್ನ ಶಕ್ತಿ ಇಲ್ಲ ಅಂತ ಒಪ್ಕೋಬೇಕಾದ್ರೆ. ಕೆಲವು ಯಾಕೆ ಒಪ್ಕೊಂಡಿಲ್ಲ ಅಂದರೆ ಅವ್ರಿಗೆ ಒಂಥರ ಮನಸ್ಸಿಗಿದು ಆಗಿಲ್ಲ ತೋರ್ಸೋಕೆ ಹೋಗ್ತಾರೆ, ಪೂರ್ತಿ ಅಡಾಪ್ಟ್ ಮಾಡ್ಕೊಂಡ್ಬಿಡಿ, ಒಪ್ಕೊಂಡ್ಬಿಡ್ಬೇಕು. ಆಗೋದಿಲ್ಲ. ಕೆಲವು ಏಜ್ ಇರುತ್ತೆ, ಯಾವುದೋ ಕಾರಣ ಆಯಾಸ ಇರುತ್ತೆ, ಕೆಲವು ಬಂದ ಕಾಲಕ್ಕೆ ವಿಶ್ವಪಂಚ ಕಷ್ಟಪಟ್ಟು ಮಾಡಿದ್ರು ಏಕಾದಶಿ ಕ್ಯಾನ್ಸಲ್ ಆಯ್ತು ನೆಕ್ಸ್ಟ್ ಟೈಮ್. ಬಟ್ ಯಾವ್ದು ದೊಡ್ಡದೀಗ? ಅದು ಕಂಪಲ್ಸರಿ ಬಿಟ್ಟೋಯ್ತು, ಇದು ಆಪ್ಷನಲ್ ಮಾಡಿ ಕೂತ್ಕೊಂಡ. ಹಾಗೆ ಮಾಡಬಾರ್ದು. ಅದಕ್ಕೆ ಯೋಚನೆ ಮಾಡಿ ಮಾಡಬಹುದಾ ಅಂತ ತುಂಬ ಚೆನ್ನಾಗಿ ಯೋಚನೆ ಮಾಡಬೇಕು. ಇದೂ ಆಗಲಿಲ್ಲ ಕೊನೆಗೆ 5 ದಿವಸ ಮಾಡಲಿಕ್ಕೆ, ಅದೂ ಬಿಟ್ಟೋಯ್ತು. ಅದು ಮಾಡಬಾರ್ದು. ಅದಕ್ಕೆ ಒಂದು ಗಟ್ಟಿ ಇರೋದನ್ನು ಎಂದು ಕಳ್ಕೊಳ್ಳೋದಕ್ಕೆ ಹೋಗಬಾರ್ದು, ಕಂಪಲ್ಸರಿ ಬಿಡಬಾರ್ದು. ಅದೆಲ್ಲ ಯೋಚನೆ ಮಾಡೋದಿಲ್ಲ. ಮೋಹದ ಎಲ್ಲದ ಕಾರಣ ಏನಂದರೆ ಮೋಹ ಇದಕ್ಕೆಲ್ಲ ಕಾರಣ ಆಯ್ತು. ದೈವಿ ಹೇಷ ಗುಣಮಯಿ ಮಾಯಾ ದುರತ್ಯಯ. ಅದರಿಂದಾಗಿಯೇ ಅದು ತಾಮಸ ಕರ್ಮ ಅಂತ ಕರೀತಾರೆ. ಉಳಿದೆಲ್ಲ ಕಾಮನ್, ಯಾವುದು ವಿಹಿತನೇ ಇಲ್ಲ. ಫಸ್ಟವು ವಿಹಿತ ಕರ್ಮನೂ ಅಲ್ಲ, ವಿಷ್ಣು ಭಕ್ತಿ ಹೆಸರೂ ಇಲ್ಲ, ಫಲ ಅಲ್ಲ, ಕೆಟ್ಟ ಫಲದ ಅಪೇಕ್ಷೆ ಇದೆ ಅವನಿಗೆ. ದುರ್ಯೋಧನಿಗೆ ಸಂತತಿ ಆಗಬೇಕು ತಪ್ಪಲ್ಲ, ಪಾಂಡವರ ಸಂತತಿ ಸಾಯಬೇಕು, ತನ್ನ ಸಂಪತ್ತಿ ಇದು ಕೆಟ್ಟದಿದೆ. ಯಾವುದೇ ಒಂದು ಕೆಟ್ಟದ್ದು ಸೇರಿತೋ ಅದು ಡಿವೈನ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಕೆಟ್ಟ ಅಂಶ ಸೇರಲೇಬಾರ್ದು. ಹೇಳಿದ್ನಲ್ಲ, ಸ್ವಲ್ಪ ಮೈಲಿಗೆ ಆದರೂ ಪದಾರ್ಥ ಕೆಟ್ಟು ಹೋಗುತ್ತಲ್ಲ ಹಾಗೆ. ಅನುಬಂಧಂ ಕ್ಷಯಂ ಹಿಂಸಾಂ ಅನವೇಕ್ಷ ಅನಪೇಕ್ಷ ಚ ಪೌರುಷಂ. ಪೌರುಷ ಅಂದ್ರೇನು? ಸಾಮರ್ಥ್ಯ ಅಂತ ಅರ್ಥ. ಅವನು ಪೌರುಷ ನೋಡಿದ್ರೆ ಅಂತೇಳಿ ಕೆಪಾಸಿಟಿ ಅಂತ ಹೇಳ್ತೀವಲ್ಲ ಹಾಗೆ. ಮೋಹಾದಾರಭ್ಯತೆ ಕರ್ಮ ಎತ್ತತ್ ತಾಮಸ ಮುಚ್ಯತೆ. ಅದಕ್ಕೆ ನಮ್ಮಲ್ಲಿ ಇವೆಲ್ಲ ಹೋಗಿಬಿಡುತ್ತಲ್ಲ, ಜಾಸ್ತಿ ಕರೆಂಟ್ ಬಂದರೆ ಎಲ್ಲ ಬರ್ನಾಗಿ ಹೋಗೋದಿಲ್ಲ. ಅದಕ್ಕೆ ಅದು ಹೆಚ್ಚು ಬಂದರೆ ತಡ್ಕೊಳ್ಳೋಕ್ಕಾಗೋದಿಲ್ಲ. ಅದು ಎಷ್ಟು ಇಲ್ಲದ ಲೋ ಇದ್ದರೆ ಏನಾಯಿತು? ಸಿಂಗಲ್ ಫೇಸ್, ಎಷ್ಟೋ ಕೆಲಸ ಆಗೋದಿಲ್ಲ ಅದರಿಂದ. ಇದು ಹೆಚ್ಚು ಮಾಡಲಿಕ್ಕೆ ಹೋದ ಹಾಳು ಮಾಡಿಕೊಂಡ. ಎಲ್ಲದಕ್ಕೂ ಅನ್ವಯ ಅದು. ಮುಕ್ತ ಸಂಗೋ ಅನಹಂವಾದಿ ಧೃತ್ಯುತ್ಸ ಎಲ್ಲ ಸೇರಿದೆನಾ? ಆಯ್ತು. ಮುಂದೆ ದೊಡ್ಡ ತಾತ್ಪರ್ಯ ಬರುತ್ತೆ ಆಮೇಲೆ. ನಿಯತಂ ಸಂಗರಹಿತಂ ಮಯಿ ಸರ್ವಾಣಿ ಕರ್ಮಾಣಿ. 3 ಸೇರಿಕೊಂಡೇ ಇರೋದು. ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ಅಧ್ಯಾತ್ಮಚೇತಸ. ಎಲ್ಲಿ ಬಂದಿತ್ತು? ಇದರಲ್ಲೇನೆ. ಎಷ್ಟನೇ ಅಧ್ಯಾಯ? 3ನೇ ಅಧ್ಯಾಯ. ಆದ್ದರಿಂದ ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ಅಧ್ಯಾತ್ಮಚೇತಸ ಇತ್ಯುಕ್ತ್ವಾ ಏಮೇ ಮತಂ ಏತ್ವೇತತ್. ಏಮೇ ಮತಂ ಮುಂದೇನಿದೆ? ಅನುತಿಷ್ಠಂತಿ ಮಾನವಾಹ ಶ್ರದ್ಧಾವಂತೋ ಅನಸೂಯಂತೋ ಮುಚ್ಯಂತೆ ತೇಪಿ ಕರ್ಮಭಿಃ ಏತ್ವೇತದ್ ಅಭ್ಯಸೂಯಂತಹ ನಾನು ತಿಷ್ಠಂತಿ ಮೇ ಮತಂ ಎಲ್ಲ ತಿಳ್ಕೋಬೇಕು. ಅದಕ್ಕೆ ಏಮೇ ಮತಮಿದಂ ಏತ್ವೇತಂ ಇತಿ ಚ ತಸ್ಯ ಮೋಕ್ಷ ಸಾಧನತ್ವಸ್ಯ ಅಕರಣೆ ಪ್ರತ್ಯವಾಯಸ್ಯ ಚ ಉಕ್ತೇಃ ಭಗವದರ್ಪಿತತ್ವೇನ ಸರ್ವಕರ್ಮಕರಣಂ ತಸ್ಯ ವಿಷ್ಣೋಃ ಸರ್ವ ಪರಮತ್ವಜ್ಞಾನಂ ಚ ನಿಯತಮೇವೇತಿ ಜ್ಞಾಯತೆ. ನಿಯತಂ ಅಂತ ಬಂತಲ್ಲ, ನಿಯತಂ ಅಂದರೆ ವಿಷ್ಣು ಅಂಡರ್ಸ್ಟುಡ್. ಅದು ವಿಷ್ಣು ವಿಹಿತ ಆಗಬೇಕು, ವಿಷ್ಣು ಪ್ರೀತಿಗೋಸ್ಕರ ಆಗಬೇಕು, ವಿಧಿವಿಧಾನಕ್ಕೆ ತಕ್ಕಂತೆ ಆಗಬೇಕು, ಅವೆಲ್ಲ ಅಂಡರ್ಸ್ಟುಡ್. ನಿಯತ. ಆಮೇಲೆ ಅಧ್ಯಾತ್ಮಚೇತಸ ಇತಿ ಉಕ್ತತ್ವಾತ್ ತತ್ಸ್ವರೂಪ ಯಾಥಾರ್ಥ್ಯ ಜ್ಞಾನಾದಿ. ತಾನು ಏನು ಮಾಡ್ತಾನೆ ಅಂತ ಗೊತ್ತಿರಬೇಕು. ಯಾರಿಗೆ ಮಾಡ್ತಾನಲ್ಲ ಅವ್ರ ಬಗ್ಗೆನೂ ಗೊತ್ತಿರಬೇಕು. ಗೊತ್ತಾಯ್ತಾ? ಅಂತ ಸಂಬಂಧಪಡ್ತಿದ್ದವ್ರಿಗೆ ಮಾಡಿದರೆ ರಾಂಗ್ ಅಡ್ರೆಸ್ ಅಂತಾರಲ್ಲ ಹಾಗಾಗಬಾರ್ದು. ಇಷ್ಟು ಕೂಡ ನೇತದಲ್ಲಿ ಸೇರ್ಕೊಂಡು ಹೋಗಿದೆ ಅಂತ ಹೇಳ್ತಾರೆ. ಏತು ಸರ್ವಾಣಿ ಕರ್ಮಾಣಿ ಇತ್ಯಸ್ಮಿನ್ ಶ್ಲೋಕೆ ಅಧ್ಯಾತ್ಮಚೇತಸ್ತ್ವಸ್ಯ ಮತ್ಪರಾಹ ಅನನ್ಯೇನೈವ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ. ಮುಂದೆ ಬಂದಿದೆ. ಇತಿ ವ್ಯಾಖ್ಯಾತತ್ವಾತ್ ಏವಂ ಸರ್ವಮಪಿ ಭಗವದ್ಭಕ್ತಿಯುಕ್ತಮೇವ ಸಾತ್ವಿಕಂ. ಒಟ್ಟೊಂದು ಜನರಲ್ಲೂ ಸೇರಿಸ್ಬಿಟ್ರು. ಭಗವದ್ಭಕ್ತಿಯುಕ್ತವಾಗಿಲ್ಲ ಅಂದರೆ ತಕ್ಷಣ ಏನಾಯ್ತದು? ಸಾತ್ವಿಕ ಗ್ರೇಡ್ ಕಳ್ಕೊಂಡು ಬಿಡ್ತೀವಿ ಇಮಿಡಿಯೇಟಾಗಿ. ನಮ್ಮಲ್ಲಿ ದೇಶಭಕ್ತಿಯ ತಕ್ಷಣ ಹೇಗೆ ಸೇರುತ್ತೋ ಹಾಗೆ. ದೇಶಭಕ್ತಿ ಎಂಬುದು ಸಾಮಾಜಿಕವಾಗಿ ಹೈಯೆಸ್ಟ್ ವ್ಯಾಲ್ಯೂ ಇದೆ. ದೇಶಭಕ್ತಿಗೆ ಹೈಯೆಸ್ಟ್ ವ್ಯಾಲ್ಯೂ ನಮ್ಮ ಸೋಷಿಯಲ್ ಲೈಫಲ್ಲಿ. ಅದೇ ಆಧ್ಯಾತ್ಮಿಕ ಫೀಲ್ಡ್ ಬಂದರೆ ದೇವರ ಪ್ರೀತಿ ಆಗಲೇಬೇಕು. ಇತಿ ವ್ಯಾಖ್ಯಾತತ್ವ ಏವಂ ಸರ್ವಮಪಿ ಭಗವದ್ಭಕ್ತಿಯುಕ್ತಮೇವ ಸಾತ್ವಿಕಂ. ಇದು ಒಂದು ಸ್ಟೇಜ್. ನೆಕ್ಸ್ಟ್ ಈಗ ಯಾವುದಾಯ್ತು? ಒಂದೇನಾಯಿತು? ಮೊದಲಿಗೆ ಏನಾಯಿತು? ಜ್ಞಾನ. ಎರಡನೇದು ಏನಾಯಿತು? ಕರ್ಮ. ಮುಗುನೆ ಹೇಳ್ತಾರೆ ಈಗ ಕರ್ತ. ಸಾತ್ವಿಕ ಕರ್ತ, ರಾಜಸ ಕರ್ತ, ತಾಮಸ ಕರ್ತ ಅಂತ 3 ವಿಧ ಕರ್ತೃಗಳಿದ್ದಾರೆ. ಮುಕ್ತ ಸಂಘ ಅನಹಂವಾದಿ ಧೃತ್ಯುತ್ಸಾಹ ಸಮನ್ವಿತ ಸಿದ್ಧಸಿದ್ಧೋರ್ ನಿರ್ವಿಕಾರ ಕರ್ತ ಸಾತ್ವಿಕ ಉಚ್ಯತೆ. ಮುಕ್ತ ಸಂಘ ನೋಡಿ, ಹಿಂದೆ ಹೇಳಿದ್ರೆ ಏನು ಹೇಳಿದರು ನೋಡಿ? ನಿಯತಂ ಸಂಘರಹಿತಂ ಅಂತ ಹೇಳಿದ್ದಾರೆ.
ಇಲ್ಲಿ ಮುಕ್ತ ಸಂಘ ಅಂದರೆ ಅರ್ಥ ಒಂದೇ. ಮುಕ್ತ ಸಂಘ ಅನಹಂವಾದಿ. ಇಲ್ಲಿ ಸಂಘ ಬಿಡ್ತಾ ಹೋದಂತೆ ಮುಕ್ತಿ ಹತ್ರ ಆಗ್ತಾ ಹೋಗ್ತಿರುವಾಗ. ಅರ್ಥ ಆಯ್ತಾ? ಇವತ್ತು ಮೇಲಿನ ಮೆಟ್ಲು ಹತ್ತಬೇಕಾದ್ರೆ ಕೆಳಗೆ ಮೆಟ್ಲಿಗೆ ಕಾಲು ಎತ್ತಬೇಕು ಮೇಲಕ್ಕೆ, ಅಲ್ಲೇ ಕಾಲು ಇಟ್ಕೊಂಡ್ಬಿಟ್ರೆ ಏನಾಗುತ್ತೆ? ಏನು ಮಾಡಿದ್ರು ಆಯಾಸ ಆಗುತ್ತೆ, ಮುಂದಕ್ಕೆ ಹೋಗೋದಿಲ್ಲ. ಅದಕ್ಕೆ ಹಿಂದಿನ ಕಾಲು ತೆಗೆದ್ರೆ ಮಾತ್ರ ಮುಂದೆ ಹೋಗೋದು. ಈ ಕಾಲು ಇಡ್ತಾನೆ, ಈ ಕಾಲು ತೆಗಿತಾರೆ, ಈ ಕಾಲು ಇಡ್ತಾನೆ, ಮುಂದಕ್ಕೆ ಹೋಗ್ತಾ ಇರಬೇಕು. ಹಾಗೆ ಹಿಂದಿನ ಬಿಡ್ತಾ ಹೋಗಬೇಕು. ಅಲ್ಲಿ ಇಲ್ದ ಹೋದ್ರೆ ಏನಾಗುತ್ತೆ? ಮುಂದಕ್ಕೆ ಹೋಗ್ಲಿಕ್ಕಾಗೋದಿಲ್ಲ. ಮುಕ್ತ ಸಂಘ ಅನಹಂವಾದಿ ಧೃತ್ಯುತ್ಸಾಹ ಸಮನ್ವಿತ. ಅನಹಂವಾದಿ ಎರಡರ್ಥ. ಅಹಂ ಬ್ರಹ್ಮಾಸ್ಮೀತಿ ಅವಾದಿ. ಅಹಂವಾದಿ, ಅಹಂ ಬ್ರಹ್ಮಾಸ್ಮೀತಿ ವಾದಿ, ಅಹಂವಾದಿ ನಾನಲ್ಲ ಆ ಹೆಸರೇ ಇರಬೇಕು. ಇನ್ನೊಂದು ಜನರಲ್ ಅಹಂಕಾರ ಮಮಕಾರ ಬಿಟ್ಟಿರಬೇಕು. ಅಹಂಕಾರಕ್ಕೆ ಆ್ಯಕ್ಚುಲಿ ಯಾತಕ್ಕೆ ಅಹಂಕಾರ ಅಹಂ ಬ್ರಹ್ಮಾಸ್ಮಿಗೆ ಎಂಡಾಗುತ್ತೆ ಅಂದರೆ ಬೆಳೀತಾ ಎಲ್ಲಿ ಹೋಗಿಬಿಡುತ್ತೆ? ಐ ಆಮ್ ಅಲ್ಟಿಮೇಟ್ ಅಂದ್ಕೊಂಡ್ಬಿಡ್ತಾನೆ ಕೊನೆಗೆ. ಸ್ವಲ್ಪ ಏರ್ತಾ ಅದು ರೋಗ ಏನಾಗುತ್ತೆ ಕೊನೆಗೆ? ಎಲ್ಲ ನಾನೇ ಮಾಡ್ತೀನಿ, ಈ ಸ್ಥಿತಿ ಬಂದುಬಿಡ್ತಾನೆ. ಅದಕ್ಕೆ ಅಲ್ಲೇ ಕಟ್ ಮಾಡಬೇಕು ಅದನ್ನು. ಅನಹಂವಾದಿ ಧೃತ್ಯುತ್ಸಾಹ ಸಮನ್ವಿತ. ಧೃತಿ ಇದೆ, ಉತ್ಸಾಹ ಇದೆ. ಧೃತಿ ಇದ್ದರೆ ಧೈರ್ಯ, ಉತ್ಸಾಹ ಅಂದರೆ ಮುಂದೆ ಮಾಡ್ತಕ್ಕಂಥ ಉತ್ಸಾಹ ಎರಡೂ ಇರಬೇಕು. ಸಮ್ಯಕ್ ಅನ್ವಿತ. ಅಂದರೆ ದೇವರಿಗೋಸ್ಕರ ಕೊಡಿಸ್ಕೋಬೇಕೆ ಹೊರತು ಯಾವುದಕ್ಕೂ ಉತ್ಸಾಹ ಇರಬಾರ್ದು. ಸಿದ್ಧಿಯೋರ್ ನಿರ್ವಿಕಾರ. ಸೆಕೆಂಡರಿ ಕೆಲಸಗಳು ಆಗುತ್ತೋ ಬಿಡುತ್ತೋ ತಲೆ ಕೆಡಿಸ್ಕೋಬಾರ್ದು. ಸಿದ್ಧಿಯೋ ಮುಖ್ಯ ಫಲ ಬೇಕು ನಮಗೀಗ. ಏನು ಬೇಕೆ? ಅದು ಇಂಟರ್ವ್ಯೂಗೆ ಹೋಗ್ಬೇಕಷ್ಟೇ. ಅವನು ಇದು ಕ್ಯಾಬ್ ಬುಕ್ ಮಾಡಿದ್ದೆ, ರಿಕ್ಷಾ ಬಂದುಬಿಡ್ತಾನಲ್ಲ, ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಕಳ್ಕೊಂಡ್ಬಿಡ್ತಾನೋ. ಬರಲಿಲ್ಲ ಸುಮ್ಮನೆ ಹೋಗ್ತಿರೋ ನಡಿ, ಮುಟ್ಟಿದ್ರೆ ಸಾಕು. ಇನ್ನು ಸ್ವಲ್ಪ ಹತ್ರ ಉಳಿತಾವ. ಅವನು ಹೆಚ್ಚು ಕಡಿಮೆ ಕೇಳ್ತಿದ್ದಾನೆ, ಅಲ್ಲಿ ಆರ್ಗ್ಯೂ ಮಾಡ್ತಕ್ಕೊಂದು 10 ರೂಪಾಯಿ ಉಳಿಸ್ತಕ್ಕೆ ಹೋದ್ರೆ ಅಲ್ಲಿ ವರ್ಷ ಹಾಳಾಗುತ್ತೆ. ಏನು ಮಾಡ್ದ? ಸಿದ್ಧ ಬಿಟ್ಟ. ಸರಿ ಕೇಳಿದ, ಸರಿ ಹೆಚ್ಚು ಕೇಳಿ ಏನೋ ಒಂದು ಕೊಟ್ಟ, ಆ ಕಡೆ ಹೊರಟ. ತಲೆಗೆ ಅವ್ನು ಚೇಂಜ್ ಕೊಟ್ಟಿಲ್ಲ, ಹೋಗೋಂತ ಹೇಳ್ತಾನೆ. ಅದಕ್ಕೆ ಅದು ಯಾವುದೂ ದೊಡ್ಡದಲ್ಲ. ಆ್ಯಕ್ಚುಲಿ ಅದರ್ವೈಸ್ ಇಂಪಾರ್ಟೆಂಟ್ ಅದು, ಈಗ ಇಂಪಾರ್ಟೆಂಟ್ ಅಲ್ಲ. ಮುಖ್ಯವಾದ ಕೆಲಸ ಇದ್ದಾಗ ಅದನ್ನು ಯಾವಾಗಲೂ ನೋಡಬಾರ್ದು ಅಂತ ಅರ್ಥ ಅಲ್ಲ. ಮುಖ್ಯ ಕೆಲಸ ಇದ್ದಾಗ ಆ ಕಡೆ ಗಮನ ಹರಿಸಿ ಇದನ್ನೆಲ್ಲ ಬಿಟ್ಟುಬಿಡೋದು. ಅದು ಸಿದ್ಧಿ ಅಸಿದ್ಧಿ ಅಂದರೆ ಹಾಗೆ. ಜನ ಏನು ತಿಳ್ಕೊಂಡ್ಬಿಟ್ರು? ಮುಖ್ಯ ಕೆಲಸನೇ ಆಗಲಿ ಹೋಗಲಿ ಅಂತ ತಿಳ್ಕೊಂಡ್ರು. ತಪ್ಪದು. ಡಾಕ್ಟ್ರಿ ಔಷಧಿ ಕೊಟ್ಟರೆ ಇದ್ರೇನು ಹೋದ್ರೇನು ಅಂತ ಕೊಟ್ಟರೆ ಉಪಯೋಗ ಇಲ್ಲ. ಸಿದ್ಧಿ ಆಗಬೇಕು ಅಂತಲೇ ಕೊಡಬೇಕು. ಗೊತ್ತಾಯ್ತಾ? ಆದರೆ ಅಲ್ಲಿಗೂ ಮೀರಿದರೆ ಏನು ಮಾಡೋಕ್ಕೆ ಅದು ಯೋಗ. ಮುಖ್ಯ ಫಲ ಸಿಗದೆ ಹೋದ ಕಾಲಕ್ಕೆ ದೇವರ ಅನುಸಂಧಾನ, ದೇವರ ಸಂಕಲ್ಪ ಅಂತ ತಿಳ್ಕೊಂಬಿಟ್ರೆ ಅದು ಯೋಗ. ಆ ಮುಖ್ಯ ಕೆಲಸದಲ್ಲಿ ಮಾತ್ರ ಇಲ್ಲೇ ತಿಳ್ಕೊಬೇಕಾದ್ರೆ ಮುಂದುವರೆಗೆ ಹೋಗಬಾರ್ದು. ಈಗ ಸಣ್ಣ ವಿಷಯಕ್ಕೆ ದೊಡ್ಡ ಜಗಳ ಅಂತ ಹೇಳೋದಿಲ್ಲ. ಎಷ್ಟೋ ಜಗಳ ಆಗಿದೆ. ಕುಡಿದ್ಬಿಟ್ಟಿರ್ತಾರೆ, ಏನೋ ಅಂತ ಏನಾದರೂ ಹೊಡೆದಾಕಿಬಿಡ್ತಾರೆ, ಕೊಂದಾಕಿಬಿಡ್ತಾರೆ. ಆ್ಯಕ್ಚುಲಿ ಅದು ಅಲ್ಲೇ ಅಲ್ಲ ಎಂಥ ಕೆಲಸ. ಕೆಲವು ಎಚ್ಚರ ಎದ್ದೇ ಕೊಲ್ತಾರೆ, ಕೆಲವರು ಕುಡಿದು ಕೊಲ್ತಾರೆ, ಅಷ್ಟೇ ಡಿಫ್ರೆನ್ಸ್. ಸಿದ್ಧಿ ಅಸಿದ್ಧಿ ಸಿದ್ಧಾಂತ ಓದ್ಕೋಬಾರ್ದು. ಸಿದ್ಧಿ ಅಸಿದ್ಧಿ, ಸಿದ್ಧಿ ಅಂತ ಸದ್ದಿ ಆಗುತ್ತೆ. ಸಿದ್ಧಿ ಅಂದರೆ ಕೆಲಸ ಸಿದ್ಧಯಿಸೋದು. ಇದು ಸಿಗದೆಲ್ಲ ಹೋಯಿತು ಅಷ್ಟೇ. ಸುಖ ದುಃಖೇ ಸಮೀಕೃತ. ಅಪ್ಲೈ ಮಾಡಿದ, ಸಿಗಲಿಲ್ಲ. ಸಿಗದೆ ಅಪ್ಲೈ ಮಾಡಿದ್ರೆ ಸಿಗೋ ಚಾನ್ಸೇ ಇಲ್ಲ. ಅಪ್ಲೈ ಮಾಡಿದ್ದಕ್ಕೆ ಏನಾಯ್ತು? ಅವನಿಗೀಗ ಸಿಗೋ ಚಾನ್ಸ್ ಇದೆ. ಸಿಕ್ತು ಸರಿ, ಸಿಕ್ಕದೆ ಹೋದರೆ ಪರವಾಗಿಲ್ಲ, ನನಗಿಂತ ಒಳ್ಳೆಯವರು ಸಿಕ್ಕಿರ್ಬೋದು, ಬಿಟ್ಟುಬಿಟ್ಟು ಅಷ್ಟೇ. ಮುಕ್ತ ಸಂಘೋ ಅನಹಂವಾದಿ ಧೃತ್ಯುತ್ಸಾಹ ಸಮನ್ವಿತ. ಸಿದ್ಧಿಯೋ ನಿರ್ವಿಕಾರ. ಚೇಂಜ್ ಆಗಬಾರ್ದು. ಅದು ಸಿದ್ಧಿಗೆ ಜ್ಞಾನ ಇಲ್ಲ ಅಂತ ಆಗಬಾರ್ದು. ಜ್ಞಾನ ಇದೆ, ಗಮನ ಕೊಡಲಿಲ್ಲ. ಅದು ವಿಥಲಾಪಟ್ಟ ಸುಟ್ಟರು ನನಗೆ ಹೇಗಲ್ಲ ಅಂದ್ಕೊಂಡಲ್ಲ, ಆ ಥರ ಹೋಗಬೇಕು. ಸಮೋಭೂತ್ವ ನಿರ್ವಿಕಾರ ಕರ್ತ ಸಾತ್ವಿಕ ಉಚ್ಯತೆ. ಇವನ್ನೆಲ್ಲ ಮತ್ತೆ ತಿಳ್ಕೊಳ್ತಾ ಇದ್ದರೆ ಮೊದಲೇ ಹೇಳಿದಂತೆ ಓವರ್ನೈಟ್ ಬರೋದಿಲ್ಲ. ಇವೆಲ್ಲ ಕೂಡ ಅಭ್ಯಾಸ ಮಾಡ್ತಾ ಹೋದರೆ ಕೆಲವು ಸರಿ ಜನ್ಮದ ಸಾಧನೆ ಆಗುತ್ತೆ, ಕೆಲವು ಸರ್ತೆ ಸರಿ ಹೋಗೋದು. ಹರ್ಷಶೋಕ ಅನಹಂವಾದಿ ಧೃತ್ಯುತ್ಸಾಹ ಸಮನ್ವಿತ. ಭಾರಿ ದೊಡ್ಡ ಕೆಲಸ ಆಗೋಗ್ಬಿಡ್ತು. ಯಾರೋ ಭಾರಿ ಹೊಗಳಿಬಿಟ್ರೆ ರೆಡಿ ಅಂತೇಳಿ. ಇಲ್ಲಪ್ಪ, ದೇವರ ದಯೆ ಅಷ್ಟೇ. ಗೊತ್ತಾಯ್ತಾ? ಅದು ನಂದೇನಿಲ್ಲ ಅದರೊಳಗೆ. ಇಷ್ಟು ನಿರೀಕ್ಷೆನೂ ಮಾಡಿರಲಿಲ್ಲ. ದೇವರ ಕರುಣೆ, ದೊಡ್ಡವರ ಅನುಗ್ರಹ. ಅದೇ ಶುಭಾಧ್ಯಾಯಂತೆ ಕಾಮಾನ್ ಗುರುದೇವ ಪ್ರಸಾದ. ನಂದೇ ಗೊತ್ತಾ ಅಂತ ಶುರು ಮಾಡಿದ್ರೆ ಕೆಟ್ಟವರು. ದೇವತೆಗಳು ಹಾಗೆ ಮಾಡಿಕೊಂಡ್ರು. ಒಂದು ಸಲ ಏನು ಮಾಡಿಕೊಂಡ್ರು? ಗೆದ್ದರು ಅವರು. ಏನು ಮಾಡಿದ್ರು ಆಮೇಲೆ? ಆಸ್ಮಾಕಮೇವ ಏಷ ವಿಜಯ, ನಾವೇ ಗೆದ್ವಿ ಅಂತ ತಿಳ್ಕೊಂಡ್ರು. ತಕ್ಷಣ ಪರವಂತ ಸೋಲಿಸಿಬಿಟ್ಟು ಅವರು. ಆ ಭಾವನೆ ಬರಬಾರ್ದು ಯಾವಾಗ. ಅದೇ ತಲವಕಾರದ ಮೇನ್ಸ್ ಮೆಸೇಜ್ ಅದೇ. ರಾಗಿ ಕರ್ಮಫಲ ಅವ್ರಿಗೆ ಒಮ್ಮೆ ಬಂತಷ್ಟೇ ಭಾಷ್ಯ ಬಂದೆ. ಸಿದ್ಧಿಯೋ ಭಾಷೆ ಇನ್ನೂ ಮುಂದಿದೆ. ತಾತ್ಪರ್ಯ ಈಗಲೇ ಇದೆಯಾ? ಏನಿದೆ? ಮುಕ್ತ ಸರ್ವಸ್ಯ ಭಗವದ್ಗೀತ ಜ್ಞಾನ ನಿಶ್ಚಯ ದೇವ ಅನಹಂವಾದಿ. ನೋಡಿ, ಎಲ್ಲವೂ ಭಗವದ್ಗೀತ ಅಂತ ಗೊತ್ತಾದ ಮೇಲೆ ಅಹಂ ಅಂತ ತಿಳ್ಕೊಳ್ಳೋ ಕಾರಣನೇ ಇಲ್ಲ. ಅರ್ಥ ಆಯ್ತಾ? ಅಹಂ ಅಂತ ತಿಳ್ಕೊಳ್ಳೋ ಪ್ರಶ್ನೆ ಬರೋದೇ ಇಲ್ಲ. ಅದು ಮರ್ತಾಗಿದೆಲ್ಲ ಶುರುವಾಗುತ್ತೆ. ಅಯುಕ್ತ ರಾಗಿ ಕರ್ಮಫಲ ಪ್ರೇಪ್ಸುಹು. ರಾಗಿ ಅಂದರೆ ಕನ್ನಡದ ರಾಗಿ ತೊಗೋಬಾರ್ದು ಅಷ್ಟೇ. ರಾಗಿ, ಅದಕ್ಕೆ ದಾಸರು ಏನು ಮಾಡಿಬಿಟ್ರು? ಅದೇ ಪದ ಹಿಡ್ಕೊಂಡ್ರು.
ರಾಗಿ 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 ಅಂತ ಕೊನೆಗೆಲ್ಲ ಏನು ಮಾಡಿಬಿಟ್ರು, ಹೆಸರೇ ರಾಗಿ ಬಂತು, ಕೊನೆಗೆಲ್ಲ ಎಲ್ಲ ಸಾಧನೆ ವಿಷಯ ಎಲ್ಲ ಸೇರಿಸ್ಬಿಡ್ತಾರೆ. ರಾಗಿ ತಂದೀರಾ ಭಿಕ್ಷಕ್ಕೆ ರಾಗಿ ತಂದು ಶುರು ಮಾಡಿಬಿಟ್ಟು ಅನುರಾಗಿಗಳಾಗಿ, ದೇವರ ಅನುರಾಗಿಗಳಾಗಿ ತಂದಿದ್ದೀರಾ, ಬಿಟ್ಟವ ರಾಗಿ ಬಂದಿದ್ದೀರಾ, ಕಾಮಕ್ರೋಧ ಬಿಟ್ಟವ ರಾಗಿ, ರಾಗಿ ಬಂತಲ್ಲ ಅಲ್ಲಿ, ಆ ಪದ ಉಪಯೋಗಿಸ ಹೋದರು. ಹಾಗೇನೆ ರಾಗಿ ಕರ್ಮಫಲ ಪ್ರೇಪ್ಸುಹು ಲುಬ್ಧ, ರಾಗ ಇರೋನು ರಾಗಿ, ಧನ ಇರೋನು ಧನಿ, ರಾಗ ಇರೋನು ರಾಗಿ, ರೋಗ ಇರೋನು ರೋಗಿ ಅಷ್ಟೇ. ರಾಗಿ ಕರ್ಮಫಲ ಪ್ರೇಪ್ಸ, ರಾಗಿ ಆಗಲೇ ರೋಗಿ ಆಗೋದು. ಮೊದಲು ರಾಗಿ ಆಗ್ತಾನೆ, ಸಿಗದೆ ಹೋದ ರೋಗಿ ಆಗ್ತಾನೆ, ರಾಗ ಇಲ್ಲದೆ ಹೋದರೆ ರೋಗನೂ ಹೊರಟೋಯ್ತು. ರಾಗಿ ಕರ್ಮಫಲ ಪ್ರೇಪ್ಸುಹು ಲುಬ್ಧೋ ಹಿಂಸಾತ್ಮಕೋ ಅಶುಚಿ, ಕರ್ಮಫಲ ಪ್ರೇಪ್ಸು, ಮತ್ತೆ ಕರ್ಮಫಲ ಬೇಕು ಅವನಿಗೆ. ಲುಬ್ಧ ಆಸೆ ಇದೆ, ಹಿಂಸಾತ್ಮಕ ಅಶುಚಿ, ಹಿಂಸೆಯಿಂದ ಕೂಡ್ಕೊಂಡಿದೆ ಮಧ್ಯೆ ಅಶುಚಿ, ಇನ್ನೊಬ್ಬರಿಂದ ನೋವಾದರೂ ಹೋಗ್ದ, ಇನ್ನೊಬ್ರು ಬೀಳ್ಸೇ ಹೋದ ಆ ಕಡೆಗೆ ತನ್ನ ಕೆಲಸ. ಕ್ಯೂದ ತೀರ್ಥ ತಗೊಳ್ಳೋಕ್ಕೆ ಹಾಗೆ ಮಾಡ್ತಾರೆ ಗೊತ್ತಾಯ್ತಾ, ಯಾರೋ ಬಿದ್ದು ಬಿಡ್ತಾರೆ, ಎಷ್ಟು ಬಿದ್ದು ಆಸ್ಪತ್ರೆ ಸೇರಿದವರು ಇದ್ದಾರೆ. ಒಂದು ಇವ್ರು ತಾನು ಮುಂದೆ ತೊಗೋಬೇಕು, ಏನು ದೊಡ್ಡ ಒಂದು ಹೆಚ್ಚು ಕಡಿಮೆ ಇದಾಗಿ. ಅದಕ್ಕೆ ಹೇಳಿದ್ದು ಜಪಾನೊಳಗೆ ಹೇಳಿದ, ಇದು ಭೂಕಂಪ ಆದಾಗ ಭಾರಿ ಕಷ್ಟ ಅಂತೆ ಅವ್ರಿಗೆ. ಅವಾಗ ಇದರಲ್ಲಿ ಅವ್ರಿಗೆ ರೀಚ್ ಮಾಡೋಕ್ಕಾಗಲ್ಲ, ಅವ್ರನ್ನ ಮೇಲಿಂದ ಫುಡ್ ಪ್ಯಾಕೆಟ್ಸ್ ಹಾಕ್ತಾರಂತೆ, ಅದು ತೊಗೊಳಕ್ಕೆ ಕ್ಯೂದಲ್ಲಿ ಹೋಗ್ತಾರಂತೆ ಅವ್ರು. ನಮ್ಮನಾದರೆ ಅವು ಎಷ್ಟು ಸಾಧ್ಯ ಸಾಯ್ತಿದ್ದು ಲೆಕ್ಕನೇ ಇಲ್ಲ, ಕ್ಯೂ ಸಿಸ್ಟಮೆಟಿಕ್ ಆಗಿ. ಅದಕ್ಕೆ ಅಷ್ಟು ಮುಂದಿದ್ದಾರೆ ಅದರೊಳಗೆ. ಅಂಥದ್ದು ಇದರಲ್ಲೂ ಕೂಡ ಭಾರಿ ಅಡ್ವಾನ್ಸ್ ಆಗಿರ್ತಾರೆ ಎಲ್ಲ ಸಿಸ್ಟಮೆಟಿಕ್. ಅದು ಇಲ್ಲಿ ತೀರ್ಥ ಇದ್ದರೆ ಎಷ್ಟು ಸುಲಭ ಸಿಂಪಲ್ ಇದು, ಅದಕ್ಕೆ ಮಾಡಿ ಬೀಳಿಸಿ ಇದು ಪುಣ್ಯ ಬರ್ತದೆ ಈ ಮಧ್ಯೆ, ಗೊತ್ತಾಯ್ತಾ? ಮುಂದೆ ಹೋಗಿ ಪರವಾಗಿಲ್ಲ, ಅದು ಮತ್ತೆ ಅದರಲ್ಲೇ ಪುಣ್ಯ ಸೇರ್ಕೊಳ್ತೀವಿ ಮತ್ತೆ, ಅರ್ಥ ಆಯ್ತಾ? ಭಾರಿ ಅದು ಅನುಸಂಧಾನ ಇರೋದು ಹಾಗೆ. ಎಲ್ಲಿ ಹೋದ್ರೆ ಸತ್ತರೋಲ್ಲ ಅದೆಲ್ಲ ಆ್ಯಕ್ಚುಲಿ ಮೋಸ. ಅವನು ಮೊದಲು ಕ್ರಿಮಿನಲ್ ಅಂತ, ಅವನೇ ಕ್ರಿಮಿನಲ್ ಲೀಡರು. ಬಟ್ ಎಕ್ಸ್ಪೆಕ್ಟ್ ಮಾಡಿದ್ದು ಎಷ್ಟು ಜನ ಗೊತ್ತವರು, ಎಷ್ಟು ಪರ್ಮಿಷನ್ ತೊಗೊಂಡು ಎಷ್ಟು ಗೊತ್ತೇನೋ ಅವರು, ಗೊತ್ತೇ ಸರಿಯಾಗಿ ಓದಿಲ್ಲ. 80,000 ಪರ್ಮಿಷನ್ ತೊಗೊಂಡಿದ್ದಾರೆ. ಸೇರಿದ್ದೆಷ್ಟು? 2.5 ಲಕ್ಷ ಸೇರಿದ್ದು. ತೊಗೊಂಡಿದ್ದು 80,000. ಒಂದು 5 ಜನಕ್ಕೆ ಅಡುಗೆ ಮಾಡಿ ಒಂದು 120 ಜನ ಬಂದು ಹಾಗಾಗ್ತಾ ಹಾಗಾಯ್ತು. ಅದು ಬುಸುರುಗಟ್ಟೆ ಹೋಯ್ತು, ಅವ್ರಿಗೆ ಬಿಡ್ಲಿಕ್ಕಾಗಲೇ ಇಲ್ಲ. ಹಾಗಾಗಿ ಇದರಲ್ಲಿ ಒಂದು 500 ಜನ ಸೇರಿಸಿದ್ರೆ ಏನಾಗುತ್ತೆ ಯೋಚನೆ ಮಾಡಿ, ಹಾಗಾಯ್ತು. ಅದು ತಪ್ಪಾಯ್ತು. ಅಂದರೆ 2.5 ಲಕ್ಷ ಅಂದರೆ ಎಷ್ಟು ಜನ ಅಂತವ್ರಿದ್ರು. ಇಲ್ಲಿ 10 ಜನ ಸಿಗೋದಿಲ್ಲ ನಮಗೆ, ಅಲ್ಲಿ ಇವರು ಸಿಗ್ತಾರೆ ಅಂದರೆ ಅನ್ಯಾಯಕ್ಕೆ ಎಷ್ಟು ಜನ ಒಲಿತಾರೆ. ಬೇಗ ಫಲ ಸಿಗಬೇಕು ಅವ್ರಿಗೆ, ಬೇಗ ಫಲ ಸಿಗಬೇಕು. ಏನೋ ಅದೇ ಹೇಳ್ತಾರೆ ಎಲ್ಲರೂ ಹೇಳ್ತಾರೆ ಅದು. ಈಗ ಇಲ್ಲ ಅಬ್ಸ್ಕಾಂಡಿಂಗ್, ಈಗ ಆ ವ್ಯಕ್ತಿ ಅಬ್ಸ್ಕಾಂಡ್. ಬಟ್ ಇದರಲ್ಲಿ ರೋಲ್ ಇಲ್ಲದೆ ಇರ್ಬೋದು, ಆ ವಿಚಾರ ಬೇರೆ. ಜನ ಸೇರ್ಕೊಂಡಾಗ ಬಂದರೆ ಅವ್ರ ರೋಲ್ ಹೇಳಕ್ಕೆ ಬರೋಲ್ಲ, ಬಟ್ ಎಷ್ಟೋ ಕಡೆ ಇದೆ ಅಂತ ಹೇಳ್ತಾರೆ. ರಾಗಿ ಕರ್ಮಫಲ ಪ್ರೇಪ್ಸು ಲುಬ್ಧೋ ಹಿಂಸಾತ್ಮಕೋ ಅಶುಚಿ, ಅಶುಚಿ ಮರಿಯಿಲ್ಲ ಮೈಲಿಯಿಲ್ಲ ಅಂಥವ್ರು ಅಶುಚಿ. ಶ್ರಾದ್ದ ಪಕ್ಷ ಹಾಗೆ ಮಾಡ್ತಾರೆ, ಗೊತ್ತಾಯ್ತಾ? ತಪ್ಪದು. ಎಷ್ಟೋ ಜನ ಮಠಕ್ಕೆಲ್ಲ ಬರ್ತಾರಲ್ಲ, ಏನು ಅಲ್ಲೇ ಟ್ಯಾಪ್ನ ಸ್ನಾನ ಮಾಡ್ಕೊಂಬರ್ತಾರೆ, ಮಡಿ ಇಲ್ಲ ಮೈಲಿ ಇಲ್ಲ, ಸಂಧ್ಯಾನ ಕೂಡ ಮಾಡಿರಲ್ಲ ಮನೆಯಲ್ಲಿ. ಶುಚಿ 2 ವಿಧ, ಕರ್ಮದ ಶುದ್ಧಿ ಬೇಕು, ದೇಹದ ಶುದ್ಧಿ ಬೇಕು. ಸಂಧ್ಯಾವನ್ನು ಕೂಡ ಇಲ್ಲಿ ಏನು ಶ್ರಾದ್ದ ಮಾಡ್ತಾರೆ ಇವತ್ತೇ. ದೇವ್ರ ಪೂಜೆ ತಾನು ಅವತ್ತು ದೇವ್ರ ಪೂಜೆ ತಪ್ಪಿಸಾಗಿಲ್ಲ, ಅವತ್ತು ಎಲ್ಲ ಬಿಟ್ಬಿಟ್ಟಿರ್ತಾರೆ, ತಪ್ಪದು. ಸ್ವತಃ ಎಲ್ಲ ಮಾಡಿದ ಮೇಲೆ ಅಧಿಕಾರ, ದೇವ ಕಾರ್ಯ ಮಾಡಿದ ಮೇಲೆ ಪಿತೃ ಕಾರ್ಯಕ್ಕೆ ಅಧಿಕಾರ, ಅದು ಶುಚಿ. ಅದಿಲ್ಲ ಅವರಿಗೆ. ಹಿಂಸಾತ್ಮಕ ಅಶುಚಿ, ಹರ್ಷಶೋಕ ಹರ್ಷಶೋಕಾನ್ವಿತ. ಯಾವುದಕ್ಕೆ? ಮಧ್ಯೆ ಮಧ್ಯೆ ಖುಷಿ ಆಯಿತು, ಹರ್ಷ ಶೋಕ. ಆದರೆ ಖುಷಿ ಹೋದರೆ ಶೋಕ, ಎರಡೂ ಸೇರ್ಕೋಬಾರ್ದು. ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ರಾಯರು ನೋಡಿ 4 ವರ್ಷ ಆಗಿದ್ದರೂ ಕೂಡ ಏನು ತಲೆ ಕೆಡಿಸ್ಕೊಂಡಿಲ್ಲ, ಏನು ಯೋಚನೆ ಮಾಡೋಕ್ಕೂ ಒಂದು ದಿವಸ ಆದ್ರೇ ಅಪ್ಸೆಟ್ ಆಗ್ತಾರೆ. 4 ವರ್ಷ ಆಗಿದ್ವಿ, ವಾರಕ್ಕೆ 60 ಊಟ ಅಂತ ಹೇಳಿದರೆ ಏನು ಫೀಲೇ ಮಾಡ್ಕೊಂಡಿಲ್ಲ. ಅದ್ರ ಫಲ ಎಷ್ಟು ಜನಕ್ಕೆ ಅನ್ನ ಹಾಕ್ತಿದ್ದಾರೆ. ಅದು ಅನುಸಂಧಾನ ಇದ್ದರೆ ಗೊತ್ತಾಗುತ್ತೆ. ಹರ್ಷ ಶೋಕಾನ್ವಿತ ಕರ್ತ ರಾಜಸಃ ಪರಿಕೀರ್ತಿತ ಅಂತ. ಕರ್ತನೇನಂತ ಕರೀತಾರೆ? ರಾಜಸ ಪರಿಕೀರ್ತಿತ ಅಂತ ಹೇಳಿದರೆ ಅನೇಕ ರೀತಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದರಲ್ಲಿ ಮೇ ನಾಟ್ ಬಿ ಅಲ್ಲ, ಡೆಫಿನೆಟ್ಲಿ ಅಂತ ಅರ್ಥ. ಅಯುಕ್ತ ಪ್ರಾಕೃತ ಸ್ತಬ್ಧ, ರಾಜಸ ಆಯಿತು ಅವನು. ಸ್ತಬ್ಧ ಶಠೋ ನೈಷ್ಕೃತಿಕೋ ಅಲಸಃ ವಿಷಾದಿ ದೀರ್ಘಸೂತ್ರೀ ಚ ಕರ್ತ ತಾಮಸ ಉಚ್ಯತೆ. ಇವೆಲ್ಲ ನಮ್ಮ ಸೈಡಿಂದ ನೋಡ್ಕೋಬೇಕಾದ್ದು. ವಸ್ತು ಸೈಡಿಂದ ಅದು, ನಮ್ಮ ಸೈಡಿಂದ ಇದು. ಅಯುಕ್ತ ಯೋಗನೇ, ಮನಸ್ಸು ಆ ಕಡೆ ಇಲ್ಲ ಅವನಿಗೆ, ಆಬ್ಜೆಕ್ಟ್ ಮೈಂಡೆಡ್ನೆಸ್ ಅದು. ಯೋಗ ಅಂದರೆ ಮನೋಯೋಗ, ಮನಸ್ಸು ಲಿಂಕ್ ಆಗೋದು. ಮನಸ್ಸು ಎಲ್ಲೋ ನೋಡ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಪ್ರಾಕೃತ ಸ್ತಬ್ಧ, ಎಲ್ಲದಕ್ಕೆ ಅರ್ಥ ಹೇಳ್ತಾರೆ. ಸ್ತಬ್ಧ, ಸ್ತಬ್ಧ ಪದ ಬಂದಿತ್ತು. ಶ್ವೇತಕೇತು ಹೇಗೆ ಬಂದ? ಸ್ತಬ್ಧ ಏಯಾಯ. ಸ್ತಬ್ಧ ಅಂದರೆ ಏನು? ಅಪ್ರಣತ ಸ್ವಭಾವ. ತಂದೆಗೆ ನಮಸ್ಕಾರ ಮಾಡಲಿದೆ ಮತ್ತೆ, ಭಾರಿ ತಪ್ಪು. ಅದಕ್ಕೆ ಸ್ತಬ್ಧ. ಶಠ, ಶಠ ಅಂದ್ರೇನು? ವಂಚಕ. ಸುಮ್ಮನೆ ಕೂತಿ ಯಾರೋ ಬಂದು ಕಣ್ಣು ಮುಚ್ಚೋ ತೊಗೊಂಬಿಟ್ಟ ಹೀಗೆ ಮಾಡಿದ ಶಠ. ಅವ್ರು ಹೋಗೋರಿಗೆ ತೆಗೆಯೋದಿಲ್ಲ. ಭಾರಿ ದೊಡ್ಡವರು ತಗೊಂಡು ಭ್ರಮೆ ಹುಟ್ಟಿಸ್ದ. ಅವ್ರು ಹೋದ್ರೆ ಆಮೇಲೆ ಫ್ರೀ. ಇದೆಲ್ಲ ಮೋಸ. ಶಠ
ನೈಷ್ಕೃತಿಕ ನಿಷ್ಕೃತಿಕ ನೈಷ್ಕೃತಿಕ ಅಂಥೇಳಿದ್ರೇನು, ಅದು ನಿಷ್ಕೃತಿ ಕೆಟ್ಟ ಪದಾರ್ಥನ ಯಾವ ಕೆಟ್ಟದ್ದೇ ಮಾಡ್ತಾ ಇರ್ತಾನೆ ಅಂಥವ್ರು. ಅಲಸಹ ಅಲಸಹ ಅಲಸ ಅಂದರೆ ಸೋಮಾರಿ. ಅಲಸ ಇವತ್ತು ಎಲ್ಲ ಕೇಳಿದ್ರೆ ನಾಳೆ ಗ್ಯಾರಂಟಿ ಮಾಡ್ತೇನೆ, ಇವತ್ತು ಮಾಡೋದು ನಾಳೆ ಗ್ಯಾರಂಟಿ ಮಾಡ್ತೇನೆ ಅಂತ. ಅಯುಕ್ತ ವಿಷಾದಿ ಮಾಡಿದ್ದಕ್ಕೆ ದುಃಖ ಪಡ, ಅಯ್ಯೋ ಯಾಕೆ ಮಾಡಿದೆ, ಮಾಡಬಾರ್ದಾಗಿತ್ತು, ಎಷ್ಟೋ ಜನ ಬಿಟ್ಟು ಸಂಧಾನ ಬಿಟ್ಟಿದೆ, ನಾನು ಯಾಕೆ ಮಾಡಿದೆ ಇವತ್ತಿದ್ದು ಮಾಡಿ ಆಮೇಲೆ ಪಶ್ಚಾತ್ತಾಪ ಪಡ್ತಾನೆ. ವಿಷಾದಿ. ಅರ್ಜುನ ಮೊದಲು ವಿಷಾದಪಟ್ಟ, ಧರ್ಮದ ಆಮೇಲೆ ವಿಷಾದಪಟ್ಟ. ಮೊದಲು ವಿಷಾದಪಟ್ಟ ಮಾಡಿದ್ದಕ್ಕೆ ಅರ್ಜುನಿಗೆ ಪೂರ್ಣ ಪುಣ್ಯ ಬರಲಿಲ್ಲ, ಯಾಕೆಂದರೆ ಸ್ವಲ್ಪ ಪಾಡ ಹೇಳಿಸ್ಕೊಂಡು ಮಾಡಿದಾಗಾಯಿತು. ಧರ್ಮ ಮಾಡಿದ್ದಕ್ಕೆ ಪಶ್ಚಾತ್ತಾಪ ಪಟ್ಟಿದ್ದಕ್ಕೆ ಆತರ ಪುಣ್ಯನೂ ಡೌನ್ ಆಯಿತು, ಪೂರ್ತಿ ಅಲ್ಲ. ಈತನ ಪುಣ್ಯ ಬರಲಿಲ್ಲ, ಅದು ಪುಣ್ಯ ಕಡಿಮೆ ಆಯಿತು. ಏನೂ ಮಾಡದೆ ಭೀಮಸೇನರೊಬ್ಬರೇ, ಮೊದಲು ವಿಷಾದ ಇಲ್ಲ, ಆಮಾನು ವಿಷಾದ ಇಲ್ಲ, ಅಷ್ಟೇ ಇಲ್ಲ, ವಿಷಾದ ಪಡ್ಕೊಡ್ದು ಇನ್ನೊಬ್ರಿಗೂ ಹೇಳ್ತಾರೋ, ಅದರಿಂದ ಪುಣ್ಯ ಜಾಸ್ತಿ ಆಯಿತು. ಅಂದರೆ ಶೇಕಿ ನಾಲೆಡ್ಜ್ ಎಂಬುದು ಫುಲ್ ಫಲ ಕೊಡೋದಿಲ್ಲ ಅಂತ ಅರ್ಥ. ವಿಷಾದಿ ದೀರ್ಘಸೂತ್ರೀಚ, ಅದು ಪ್ರಹ್ಲಾದನಿಗೆ ವಿಷಾದ ಬರಲೇ ಇಲ್ಲ. ಇಷ್ಟೆಲ್ಲ ಕಷ್ಟಪಡೋದಕ್ಕಿಂತ ನಾರಾಯಣ ಬಿಟ್ಬಿಟ್ಟಿದ್ರೆ ವಾಸಿ ಇತ್ತಲ್ಲ, ಅದು ಅಂದ್ಕೊಳ್ಳಿಲ್ಲ. ಇನ್ನೂ ಜೋರು ಮಾಡಿದ್ನೇ ಹೊರತೆ ತನ್ನ ನಿರ್ಣಯ ಸರಿ ಅಂತ ಗೊತ್ತಿರೋದ್ರಿಂದ ಆ ದೀಕ್ಷೆ ಬರುತ್ತೆ. ಇವತ್ತು ದೀಕ್ಷೆ ಬರಬೇಕಾದ್ರೆ ಅದು ನಿರ್ಣಯ ಜ್ಞಾನ ಇರಬೇಕು, ಇದ್ರಲ್ಲಿ ಬರೋದಿಲ್ಲ ದೀಕ್ಷೆ. ವಿಷಾದಿ ದೀರ್ಘಸೂತ್ರೀಚ ಕರ್ತ ತಾಮಸ ಉಚ್ಯತೆ. ದೀರ್ಘಸೂತ್ರಿ ಅದು ಹೊಸ ಪದ ಇದು. ಏನು ದೀರ್ಘಸೂತ್ರಿ ಅಂದರೆ ಏನು? ದೊಡ್ಡ ದಾರ ಹಾಕ್ಕೊಂಡಿರೋ ಅಂತ, ದೊಡ್ಡ ದಾರ ಹಾಕ್ಕೊಂಡಿರೋಣ ಅಂತ ಅಷ್ಟ. ಸೂತ್ರ ಅಂದರೆ ದಾರ, ದೊಡ್ಡ ದಾರ ಹಾಕ್ಕೊಂಡು ಜನ ಮೇಲೆ ದೊಡ್ಡದಿರಬಾರ್ದು, ಸಣ್ಣದಿರಬೇಕು ಅಂತಾಗಾಯ್ತಾರೆ. ಅದಲ್ಲ, ಅದು ಸೂತ್ರಿ ಅಂದರೆ ಸೂಚಕ ಅಂತ ಅರ್ಥ. ಸೂತ್ರ ಶಬ್ದಕ್ಕೆ ಅರ್ಥನೇ ಸೂಚಕ. ಸೂಚಕತ್ವಾತ್ ಸೂತ್ರಂ ಅಂತಾರೆ ಬ್ರಹ್ಮಸೂತ್ರಗಳಿಗೆ. ಹಿಂಟ್ ಮಾಡ್ತಾ ಹೋಗ್ತಾ ಉಳಿದು ಅರ್ಥ ಮಾಡ್ಕೋಬೇಕು, ಅದಕ್ಕೆ ಸೂತ್ರ. ಆದ್ದರಿಂದ ದೀರ್ಘಸೂತ್ರಿ ಅಂತ ಹೇಳಿದ್ರೇನು ಇಲ್ಲೇ ಬರೀತಾರೆ, ಆಚಾರ್ಯ ಬರೀತಾರೆ. ಚಾಡಿ ಹೇಳು ಪರಕೃತಂ ದೋಷಂ ದೀರ್ಘಕಾಲಕೃತಮಪಿ ಅನುಚಿತಂ ಯಹ ಸೂಚಯತಿ ಸಹ ದೀರ್ಘಸೂತ್ರಿ. ಅದು ಎರಡಿದೆ, ಬರೀ ಚಾಡಿ ಹೇಳೋದಲ್ಲ. ಬರೀ ಚಾಡಿ ಹೇಳಿ ಯಾವಾಗಲೂ ಹೇಳ್ತಿರ್ತಾರೆ, ಆ ವಿಚಾರ ಬೇರೆ. ಇನ್ನು ಅವನ ಕೆಲಸ ಆಗಿಬಿಡುತ್ತೆ, ಗ್ಯಾರಂಟಿ ಆಗಬಾರ್ದು. ಅದಕ್ಕೇನು ಮಾಡ್ತಾರೆ, ತುಂಬ ಜನ ಕಿತಾಪತಿ ಮಾಡ್ತಾರೆ, ಅವನ ಬಗ್ಗೆ ಏನೋ ಒಂದು ಚಾಡಿ ಹೇಳ್ಬಿಡೋದು. ಕೆಲಸ ಸುಳ್ಳು ಕೂಡ ಇರುತ್ತೆ, ಅದು ಸತ್ಯ ಆಗಿದ್ದರೂ ಹೇಳಬಾರ್ದು ಅಂತ ಹೇಳ್ತಾರೆ. ಕೆಲವು ವಿಷಯಕ್ಕೆ ಸತ್ಯ ಆಗಿದ್ದರೂ ಕೂಡ ಅದು ಆಧ್ಯಾತ್ಮಿಕ ತಪ್ಪು ಅಲ್ಲದೆ ಹೋದರೆ ಇಗ್ನೋರ್ ಇಟ್ಟು ಅಂತ ಹೇಳ್ತಾರೆ. ಆಧ್ಯಾತ್ಮಿಕ ತಪ್ಪಲ್ಲ ಅದು, ಅದನ್ನು ದೊಡ್ಡ ವಿಷಯ ಮಾಡಿ ಹೇಳಬಾರ್ದು ಅದನ್ನು. ಮತ್ತು ಅದು ಹೇಳಬೇಕಾದ ಕಾಲ ಕೂಡ ಅಲ್ಲ. ಅವ್ನ ಉದ್ದೇಶ ಇರೋದು ಅವ್ನು ತಪ್ಪಿಸ್ಬೇಕು ಅಂತೇಳಿ. ಅಂಥವ್ರು ಏನಂತ ಕರೀತಾರೆ, ದೀರ್ಘಸೂತ್ರಿ ಅಂತ ಕರೀತಾರೆ. ಪರೇಣಯ ಕೃತೋ ದೋಷಃ ದೀರ್ಘಕಾಲ ಕೃತೋಪಿ ವಾ. ಇನ್ನೋರು ಮಾಡಿದ ತಪ್ಪು ತುಂಬ ಯಾವುದೋ ಹಳೆಯ ಕಾಲದ್ದು, ಅವನು ತಾಯಿನ ಒದ್ದ ಗೊತ್ತಾ ಅಂತ ಹೇಳಿದರು. ದೊಡ್ಡ ಗಲಾಟೆ, ಚಿಕ್ಕ ಮಗು ಇದ್ದಾಗ ಬಜೀತ ಸಂಬಂಧನೇ ಇಲ್ಲ ಅದು. ಅದಿತ್ತು ಮಕ್ಕಳು ಸಾಮಾನ್ಯ ತೀರ ತುಡಿತಾರೆ, ಏನೇನೋ ಮಾಡ್ತಾರೆ, ಇದು ಮಾಡ್ತಾರೆ, ಒಂದಲ್ಲ ಎರಡಲ್ಲ, ಬಟ್ ಏನೂ ಆಗೋದಿಲ್ಲ. ಅದು ಪ್ರಸಂಗ ಅಲ್ಲ. ಬಟ್ ಅವ್ರು ಹೇಳಿದ್ದೇನಂತ ಆಮೇಲೆ ಯಾವಾರೋ ಹೇಳ್ದ, ಅಷ್ಟೊತ್ತಿಗೆ ಕೆಲಸ ಹೋಗಿತ್ತು ಪಾಪ. ಅವನ ಉದ್ದೇಶ ಇದ್ದಿದ್ದೇ ಹಾಗೆ ಅದು ಮಾಡ್ತಾರೆ, ಹಾಗೆಲ್ಲ ಮಾಡಿಕೊಡು. ಆಯ್ನಾ ಹಾಂ ಅದು ಬೇರೆ, ಅದು ದೂರದೃಷ್ಟಿ, ಅದು ದೀರ್ಘಸೂತ್ರಿ ಅಲ್ಲ ಅದು. ಇವತ್ತು ಮುಂದೆ ಏನಾಗುತ್ತೆ ಯೋಚನೆ ಮಾಡಿಬಿಟ್ಟು ನೋಡಪ್ಪ ಹೀಗೆಲ್ಲ ಇದೆ ಅಂತ ಹೇಳ್ತಾರಲ್ಲ, ಅದು ಸರಿಯಾದ ತಪ್ಪಲ್ಲ. ಯಾಕೆ ನಮ್ಮಲ್ಲಿ ದೂರದೃಷ್ಟಿ ಅಂತ ಎರಡಿದೆ. ದುರದೃಷ್ಟಿ ಇನ್ನೊಂದು ಸಿಂಪಲ್ ದೂರಾಲೋಚನೆ. ಎಷ್ಟೋ ಜನ ವಂದನಾರ್ಪಣೆ ಮಾಡಬೇಕಾದ್ರೆ ಇವರು ದೂರಾಲೋಚನೆ ಅಂತ ಹೇಳೋದಿಲ್ಲ, ಇವರು ದುರಾಲೋಚನೆ ಎಷ್ಟು ಹೇಳೋಕ್ಕೆ ಹೊಡೆದು ಬಿಡ್ತಾರೆ. ಅವ್ರು ಏನು ಸಾಯ್ಬೇಕು ಪಾಪ, ಅವ್ನು ಹುಡುಗರಿಗೆ ಅರ್ಥ ಆಗುತ್ತೆ, ಜಪಾಳಿ ಅರ್ಥ ಕೊಟ್ಟಿರ್ತಾರೆ. ಅದು ಬೇರೆ ಇಲ್ಲಿ ಬೈದದ್ದು ಕನ್ಫರ್ಮ್ ಆಯ್ತಾರೆ. ಎಷ್ಟೋ ಆಭಾಸ ವಂದನಾರ್ಪಣೆ ಮಾಡೋರು ಹುಚ್ಚಾಬಟ್ಟಿ ಕೆಡಿಸಿಬಿಡ್ತಾರೆ. ಹಾಗಾಗಬಾರ್ದು. ಇಲ್ಲಿ ನಡೆದಿರೋದೇನು ಅಂದರೆ ತುಂಬ ಯೋಚನೆ ಮಾಡೋದು ಹೇಳಿದ ಅನವೇಕ್ಷಚ ಪೌರುಷಂ. ಮುಂದೆ ಆಫ್ಟರ್ ಎಫೆಕ್ಟ್ ಎಲ್ಲ ಯೋಚನೆ ಮಾಡ್ತಾ ಹೋಗ್ಬೇಕು. ಅರ್ಜುನ ಯೋಚನೆ ಮಾಡ್ದ, ಯುದ್ಧ ಮಾಡಿ ಹೀಗಾಗತ್ತೆ ಹಾಗಾಗತ್ತೆ, ಗಂಡಸರು ಸಾಯ್ತಾರೆ, ಹೆಂಗೆ ದುಡ್ಕೋತಾರೆ, ಎಷ್ಟು ಹೇಳಿದ ಅದೆಲ್ಲ ಕೂಡ. ಕೆಲವು ಸರ್ತಿ ತೀರ ದೂರದೃಷ್ಟಿ ಮಾಡಬಾರದು ಅಂತ ಕೃಷ್ಣ ಹೇಳಿದ್ದು, ನಮಗೆ ಸಂಬಂಧಪಟ್ಟಿದ್ದಲ್ಲ ಅದು. ಇವತ್ತು ಪರೀಕ್ಷೆಯಲ್ಲಿ ಪೇಪರ್ ವ್ಯಾಲ್ಯೂ ಮಾಡ್ತಾ ಇದ್ದಾನೆ, ಹುಡುಗ ಸರಿಯಾಗಿ ಬರೋದಿಲ್ಲ. ಯೋಚನೆ ಮಾಡಿದೆ, ಹುಡುಗ ಪಾಪಿ ಏನು ಬಡವನೋ ಶ್ರೀಮಂತನೋ, ಮನೇಲಿ ಎಷ್ಟು ಸಮಸ್ಯೆ ಇದೆಯೋ ಏನೋ ಪಾಪ, ಫೇಲ್ ಮಾಡಿದ್ರೆ ಏನಾಗುತ್ತೋ ಏನೋ, ಅದರಿಂದ ಹೇಗಾರೋ ಪಾಸ್ ಮಾಡಿಬಿಡ, ಅವನು ಗೂಂಡ ಯಾವನೋ ಈ ಮಧ್ಯದ ಬೇರೆ. ಅವೆಲ್ಲ ಯೋಚನೆ ಮಾಡಿ ನಮ್ಮ ಕೈಲಿಲ್ಲ ಅದು. ಅದಕ್ಕೆ ಗೊತ್ತಾಗಬಾರ್ದು ಅಂತ ಹಾಕಿರ್ತಾರೆ. ನಾವು ಗೊತ್ತು ಮಾಡಿ ಯಾಕೆ ಟ್ರೈ ಮಾಡಬೇಕು, ಅದನ್ನು ಟ್ರೈ ಮಾಡಬಾರ್ದು. ಬರ್ದಿದ್ದಾನು ಇಷ್ಟೇ ಆಬ್ಜೆಕ್ಟಿವ್, ತಪ್ಪಿದ್ರೆ ಸರಿ, ಸರಿ ಇದ್ದರೆ ಸರಿ, ಇಷ್ಟೇ ನೋಡಬೇಕಾಗ್ತದೆ. ಇದನ್ನು ನಾವು ಬಿಟ್ಟು ಬೇರೆ ನೋಡ್ಲಿಕ್ಕೆ ಹೋದ್ರೆ ತಪ್ಪಾಗುತ್ತೆ. ಕೆಲಸ ನೋಡಬೇಕು, ಕೆಲಸ ಅಷ್ಟು ಬುದ್ಧಿ ಬೇಡ ನಿನಗೀಗ, ಸ್ವಲ್ಪ ಏನಾಗುತ್ತೆ ಆ ಮಗು ನೋಡಿದ್ರೆ ಎಷ್ಟಾಗುತ್ತೆ ಈಗ ಅರ್ಥ ಆಗಲ್ಲ ಅಂತ ಕೇಳ್ತಾರಲ್ಲ, ಅದು ಬೇಕು. ಟೂ ಮಚ್ ಈಸ್ ಟೂ ಬ್ಯಾಡ್ ಎಲ್ಲ ಕಡೆ ಅನ್ವಯಿಸುತ್ತೆ. ಆದ್ದರಿಂದ ಅತಿ ಹೆಚ್ಚು ನೋಡ್ಲಿಕ್ಕೆ ಹೋಗಬಾರ್ದು, ತೀರ ನೋಡ್ದೇನೂ ಇರಬಾರ್ದು, ಅದು ಬೇರೆ. ಇದು ಹಾಗಲ್ಲ, ಚಾಡಿ ಹೇಳೋದು. ಚಾಡಿ ಹೇಳಿ ಅವನ ಉದ್ದೇಶ ಇರೋದು ಅವನ ಬಗ್ಗೆ ಕೆಟ್ಟ ಅಭಿಪ್ರಾಯ ತರಿಸಿ ಅದು ತಪ್ಪಿಸಿಬಿಡಬೇಕು ಅಂತೇಳಿ.
ಬರೇ ಮತ್ತೆ ಇದು ನಿಜವಾಗಲೂ ದೋಷ ಇದೆ ಹೇಳೋದಿಲ್ಲ, ಅದೊಂದು ತಪ್ಪಿನ್ನುತ್ತಾರೆ. ಅವನಿಗೆ ಸಿಗಬಾರ್ದು ಆ್ಯಕ್ಚುಲಿ. ಸುಳ್ಳು ಸರ್ಟಿಫಿಕೇಟ್ ಸುಳ್ಳು ಸರ್ಟಿಫಿಕೇಟ್ ಅಂತ ಹೇಳಬೇಕಂತ ಬಿಡಬಾರ್ದು. ನನಗೆ ಯಾಕೆ ಅಂತ ಬಿಟ್ಟುಬಿಡ್ತಾರೆ, ತಪ್ಪಾಗತ್ತೆ. ನಮಗೆ ಯಾಕೆ ಅಂತ ಹೇಳ್ಬೇಕು, ವಿಷಯ ಹೇಳಿಬಿಡ್ಬೇಕು. ಅವ್ನು ಬಿಡ್ತಾನೆ ಅವನ ಹಣೆ ಬರ ನೋಡಪ್ಪ, ಅದು ಮೈಲಿಗೆ ಊಟ ನಿಮ್ಮ ಇಷ್ಟ ಅಂತ ಹೇಳಿಬಿಡ್ಬೇಕು. ಪರವಾಗಿಲ್ಲ ತಿಂತೇನೆ, ತಿಂದ್ಕೊಂಡು ಹೋಗಲಿ. ಆದರೆ ನಮ್ಮಿಂದ ಗೊತ್ತಾಗಿದ್ದು ಹೇಳದೇ ಇರಬಾರ್ದು. ಎಷ್ಟೋ ಸರ್ತಿ ಅಂತ ಮೋಸ ಆಗುತ್ತೆ, ಕೆಲವು ಸಲ ಮಾಡಬಾರ್ದು. ಒತ್ತಿ ಅಲ್ಲ ಇದು, ಒತ್ತಿ ಹೇಳೋ ಪ್ರಶ್ನೆ ಅಲ್ಲ. ಹೇಳಬಾರ್ದ ಕಾಲಕ್ಕೆ ಹೇಳೋದು, ಹೇಳಬಾರ್ದು ತಪ್ಪನ್ನು ಹೇಳೋದು. ಕೆಲವು ಸಣ್ಣ ವಿಷಯ ಹೇಳೋದಕ್ಕೆ ಹೋಗಬಾರ್ದು. ಹೌದು ಹೌದು. ಅದಕ್ಕೇನೆ ನೋಡಿ ಭಾಗವತಲ್ಲಿ ಬರುತ್ತದು. ಹಸು ಖಾಲಿ ಒದಿತಾ ಇದ್ದಾನೋ, ಯಾವುದನ್ನು ಹಸುನ ಖಾಲಿ ಒದಿತಿದ್ದಾನೆ, ಎತ್ತಿನ ಕಾಲು ಕತ್ತರಿಸ್ಬಿಟ್ಟಿದ್ದಾನೆ. ಪರೀಕ್ಷಿತ ರಾಜ ಬರ್ತಾನೆ, ಯಾರು ಹೀಗೆ ಮಾಡಿದ್ದು ಅಂತ ಕೇಳ್ತಾನೆ. ಅದು ಹೇಳುತ್ತೆ, ನಾ ಹೇಳೋದಿಲ್ಲ ಅಂತ ಹೇಳೋದಿಲ್ಲ ನಾವು. ಯಾಕೆ ಈ ರೀತಿ ಹೇಳಿದಾಗ ಆ ಪಾಪ ಹೇಳಿದವನಿಗೆ ಬರುತ್ತೆ ಅಂತ ನಿಯಮ ಇದೆ. ಅದು ಹೇಳಬಾರ್ದು ಅಂತ ಹೇಳ್ತಾರೆ. ಆಚಾರ್ಯದ ವ್ಯಾಖ್ಯಾನ ಬೇರೆ ತಕ್ಷಣ ಹಾಗಲ್ಲ. ಅದಕ್ಕೆ ಅರ್ಥ ಹೇಳಬೇಕಾದನ್ನು ಹೇಳಲೇಬೇಕು, ಗೊತ್ತಾಯ್ತಾ. ಆದರೆ ಅವರೇ ಅರ್ಥ ಮಾಡ್ಕೊಳ್ಳೋ ಸ್ಥಿತಿ ಇದ್ದರೆ ಹೇಳೋಕ್ಕೆ ಹೋಗಬೇಡಿ. ಅವರೇ ಅರ್ಥ ಮಾಡಿ ಅದು ಹೇಳಿ ನೋಡಿ, ನೀನೇ ನೋಡು ಅಂತ ಹೇಳ್ತಾರೆ. ಅರ್ಥ ಆಯ್ತು, ಕಾಲು ಕತ್ತರಿಸಿದ್ದಾನೆ, ಇವನು ಮಾಡಿ ಅಲ್ಲೇ ನಿಂತಿದ್ದಾನೆ, ಇವನೇ ಮಾಡಿದ್ದು ಅಂತ ಹೊಡಿತಾನೆ. ಇಷ್ಟೇ, ಅನ್ನೆಸರಿ ಅದಕ್ಕೆಲ್ಲ ತಲೆ ತುರಿಸ್ಲಿಕ್ಕೆ ಹೋಗಬಾರ್ದು. ಪ್ರಸಂಗ ಬಂದಾಗ ಹೇಳೋದು ತಪ್ಪಲ್ಲ, ಅಪ್ರಸಕ್ತವಾಗಿ ಇವನು ಎಂಟರ್ ಆಗಬಾರ್ದು. ಮುಂದೆ ಇದ್ದೇ ಇರುತ್ತೆ, ಫಾರ್ಮ್ಯಾಟಿಗೆ ತೊಗೊಂಡು ಹೋಗ್ತಾ ಇದ್ದಾರೆ, ಅದನ್ನು ಹೇಳಕ್ಕೆ ಹೋಗಬೇಡಿ. ಏನಂತ ಅದು ಬೇರೆ, ಅದು ಇನ್ನು ಬೇರೆ ಕೇಸ್ ಅದು. ಅದು ಯಾವುದೋ ಒಂದು ಮೈಲಿಗೆ ಬಂದಿದೆ, ಅವನಿಗೆ ಸೂತಕ ಬಂದಿದೆ, ಪಾಪ ಯಾವುದೋ ಮಾಡ್ತಾ ಕೂತಿದ್ದಾರೆ. ಇವನು ಬಂದು ಕರೆದು ಜೋರಾಗಿ ಕರೆದು ಹೇಳೋಗ್ಬಿಡ್ತಾರೆ. ಆ ಕಡೆ ಒಳ್ಳೆ ವಿಷಯ ಹೇಳೋದಿಲ್ಲ, ಕೆಲವು ದುರಭ್ಯಾಸ. ಅದು ಭಾಳ ಆಶ್ಚರ್ಯ. ಯಾಕಂದ್ರೆ ಉದ್ದೇಶನೇ ಆಗಿದ್ದು ಗೋಳಾಡಿಸ್ಬೇಕು. ಅದು ಫಾಸ್ಟ್ ಇದು ಸತ್ತಿರ್ತಾರೋ ಇಲ್ಲ ಸರಿಯಾಗಿ ಹೇಳಿಬಿಡ್ತಾರೆ ಅವರು. ಅದು 10 ದಿವಸ ಒದ್ದಾಡಿ ಸಾಯ್ಬೇಕು ಅವರು. ಬೆಂಗಳೂರು ಅಥವಾ ಊರಿನೊಳಗೆ 10 ಮನೆ ಇರಲಿದ್ದು ಏನು ಮಾಡಬೇಕು ಪಾಪ ಅವರು. ಯಾವ ಮಡಿ ಮಾಡ್ತಾನೆ, ಏನು ಮಾಡ್ತಾನೆ, ಎಷ್ಟೋ ಹಾಗೆ ಮಾಡಿದ್ದಾರೆ. ಎಷ್ಟೋ ತರುತ್ತೆ. ಯಾವುದೋ MA ಪರೀಕ್ಷೆ ಹೋಗಬೇಕಾಗಿತ್ತು, ಯಾರೋ ಬಂದ, ಯಾರೋ ದೂರದವ್ರು ಹೋಗಿಬಿಟ್ರು. ಎಷ್ಟು ಪಜಿತಿ ಆಯ್ತು ಗೊತ್ತಾಗ. ಮತ್ತೆ ಸ್ನಾನ ಹೋಗುತ್ತೆ, ಲೇಟಾಗಿ ಭಾರಿ ಟೆನ್ಷನ್ ಆಗಿಬಿಡ. ಅವತ್ತು ಹೇಳ್ಬೋದು, ಅದೊಂದು ಹೇಳಿದ್ದು ಹೋಗಿದ್ದೆ ಕೆಲಸ. ಪರೀಕ್ಷೆ ಹೋಗಿ ನಾ ಫೈನಲ್, ಅದು ಇದ್ರದ್ದು ಎಕ್ಸಾಮ್, ಕ್ಲಾಸ್ ಎಕ್ಸಾಮ್ ಎಲ್ಲ ಆ್ಯಕ್ಚುಲಿ ಹೇಳಿದ್ದಾರೆ. ಆ ಥರ ಎಷ್ಟು ಅನ್ಯಾಯ ಮಾಡ್ತಾರೆ ಅಂದರೆ ಭಾಳ. ಹಾಗೆಲ್ಲ ಮಾಡಬಾರ್ದು. ಅದಕ್ಕೆ ಹೇಳ್ತಾರೆ ಹಾಗೆಲ್ಲ ಹೇಳಬಾರ್ದು ಅಂತ ಹೇಳ್ತಾರೆ. ಏನೋ ಮನೆ ಬಂದಾಗ ನೋಡ್ತಾ ಪರಿಸ್ಥಿತಿ, ಒಳ್ಳೆ ಇದನ್ನ ಹೇಳಬಾರ್ದು, ಹೋಗಿಬಿಟ್ಟಾಗ. ಯಾರ್ದನ್ನು ಹೇಳದೇ ಇರಬಾರ್ದು. ತಂದೆ ತಾಯಿ ಇಬ್ಬರ ಬಗ್ಗೆ ಹೇಳಲೇಬೇಕು. ಅದನ್ನು ಮುಚ್ಚಿಡೋಕ್ಕೆ ಬರೋದಿಲ್ಲ. ಇವನೇ ಕರ್ತ ಆದ್ದರಿಂದ ಇವ್ರು ಕರ್ತಗಳೆಲ್ಲ ಮಾಡ್ತಾರೆ. ಜನರಲ್ಲಿ ನೋಡಿಕೊಡೋದಿಲ್ಲ ಅವರನ್ನು. ಎಷ್ಟೋ ಮುತ್ತಾತನ ಕಾಲದವರು ಅವ್ರು ಹುಡುಕಿ ಹೇಳ್ತಾರಲ್ಲ, ಎಷ್ಟು ತಪ್ಪಾಗತ್ತದು. ಅದು ಉದ್ದೇಶ ಕೆಲವು ಆಕಸ್ಮಿಕ ಹೇಳಿಬಿಡ್ತಾರೆ, ಅದು ಬೇರೆ. ಆಮೇಲೆ ಪಾಪ ಎಷ್ಟು ತಪ್ಪಾಯಿತು ಅನ್ಕೋತ. ಕೆಲವು ಕಾಯ್ತಾ ಕೂತಿರ್ತಾರೆ, ಎದ್ದು ಕೊಂಡಿದ್ದು ಎದ್ದು ಸುದ್ದಿ ಹೇಳ್ತಾರೆ, ಇಟ್ಬಿಟ್ಟದೆ ಕೆಲಸ ಬೋದು. ಅದೆಲ್ಲ ತೀರಾ ಕೆಟ್ಟ ಜೀವನ. ವಿಷಾದಿ ದೀರ್ಘಸೂತ್ರೀ ಚ ಕರ್ತಾ ತಾಮಸ ಉಚ್ಯತೆ. ವಿಷಾದಿ ದೀರ್ಘಸೂತ್ರೀ ಚ ಕರ್ತಾ ತಾಮಸ ಉಚ್ಯತೆ. ಪರೇಣ ಯಃ ಕೃತೋ ದೋಷಃ. ದೀರ್ಘಕಾಲ ಕೃತು ಒಂದು ದೋಷ, ಇನ್ನೊಂದು ಯಾವುದೋ ಹಳೆ ಕಾಲದ್ದು. ಅದನ್ನು ಯಹ ತಸ್ಯ ಸೂಚಕೋ ದೋಷಾತ್ ದೀರ್ಘಸೂತ್ರೀ ಸ ಉಚ್ಯತೆ. ದೀರ್ಘಸೂತ್ರಿ ಅಂತ ಕರೀತಾರೆ. ಚಾಡಿಕೋರತನ ಬಿಟ್ಟುಬಿಡಬೇಕು. ಬುದ್ಧಿ ಏನ ವೈಶೂನ್ಯ ಎಲ್ಲ ಒಂದೇನೆ, ಬೇರೆ ಪದ ಅಷ್ಟೇ ಇದೆ. ವಿಶ್ವನಾಥ ಅದರಲ್ಲಿ ಸೂಕ್ಷ್ಮ ವ್ಯತ್ಯಾಸ ಇರುತ್ತೆ. ಸೂರ್ಯನ ಮಿತ್ರ ಇದ್ದಾಗ ಸೂಕ್ಷ್ಮ ವ್ಯತ್ಯಾಸ ಇರುತ್ತೆ. ವೈಶೂನ್ಯ ಕೆಲವು ಕೆಲಸಗಳಿಗೆ ಅಭ್ಯಾಸ ಕೆಲವು ಬೇರೆ. ಅದಿರುತ್ತಾನೆ ಪಿಶುನತನ. ಏನು ಮಾಡಿದರೂ ಅವನಿಗೆ ಸಮಾಧಾನ ಇಲ್ಲ, ಏನೋ ದೋಷ ಹುಡುಕ್ತಾನೆ ಇರ್ತಾನೆ. ಸುಮ್ಮನೆ ನಿಷ್ಕಾರಣ ಹುಡುಕ್ತಾ ಇರ್ತಾನೆ. ಕೊನೆಗೆ ಯಾರೂ ಸಿಗಲಿಲ್ಲ, ಇದ್ರೂ ಇರ್ಬೋದು ಅಂತ. ಮತ್ತೆ ಅದು ಬೇರೆ ಜೊತೆಗೆ ಸಂಶಯ ಆತ್ಮ ಇದ್ದ ಹಾಗೆ ಅದು ಪಿಸುನಿತನ ಆಗುತ್ತೆ. ಅದೊಂಥರ. ಇನ್ನೊಂದು ಥರ ಇದೆ ಮುಕ್ತ ಸಂಘ. ಸರ್ವಸ್ಯ ಅಯುಕ್ತ ಭಗವದ್ಭಕ್ತಿ ಸಾಮರ್ಥ್ಯಾತ್ ಪ್ರಕೃಷ್ಟೋ ನ ಕೃತೋ ಹಿ ಯಃ ಸಪ್ರಾಕೃತೋ ದೀರ್ಘಸೂತ್ರಿ ಕುರ್ಯಾಂ ಪಶ್ಚಾದಿತಿ ಸ್ಮರನ್ನಿತಿ ಶಬ್ದತತ್ವೇ. ಹೊಸ ಅರ್ಥ ಹೇಳ್ತಾರೆ ಎರಡಕ್ಕೂ. ಈಗ ಪ್ರಾಕೃತ ಅಂದ್ರೇನು? ಪ್ರಕೃಷ್ಟ ಅಂದರೆ ಪರಮಾತ್ಮ. ದೇವರ ಕೆಲಸ ಅಂತ ಹೇಳಿದಾಗ ತಕ್ಕಂತೆ ಮಾಡಬೇಕು. ಆದರೆ ಅಂಗಡಿಗಳಿಗೆ ಹೋದ ಕಾಲಕ್ಕೆ ಈ ಹೂವು ದೇವರಿಗೆ ಅಂತ ಕೇಳಿದ, ಯಾವುದು ಸಮಾರಂಭದಲ್ಲಿ ಹಾಕೋ ಹೂವುಗಳು ಬೇರೆ, ದೇವರಿಗೆ ಅಂತ ಹೇಳಿದ ತಕ್ಷಣ ಅವ್ರು ಏನು ಮಾಡ್ತಾರೆ ಕೆಲವು. ಈಗ ಅದೆಲ್ಲ ಸುಳ್ಳೆ ಕೊಟ್ಬಿಡ್ತಾರೆ ಕೆಲಸ. ಅವ್ರ ಹೂವೇ ಅಲ್ಲ, ಏನೋ ದಾರಿಯಲ್ಲಿ ಬಿದ್ದೆತ್ತು ತಿಸ್ಕೊಂಡ್ಬಿಟ್ಟಿರ್ತಾರೆ. ಅದು ಎಲ್ಲೆಲ್ಲೇ ಎಸ್ತಿರ್ತಾರೆ ಗೊತ್ತಲ್ಲ, ಅಸಹ್ಯಮಯ. ಅದಕ್ಕೆ ಅವರು ಕೊಂಡು ಹೂವೆಲ್ಲ ಹಾಕೋದಿಲ್ಲ ದೇವರಿಗೆ. ಯಾಕೆ ಅಂದರೆ ಎಲ್ಲಿಗೆ ಯಾಕೆ ತಂದಿದ್ದಾರೆ ಯಾರಿಗೆ ಗೊತ್ತು. ಎಂಜಿನ ಮುಸುರು ಕೂಡ ಇಲ್ಲ. ಈಗ ಟಿಫನ್ ಕ್ಯಾರಿಯರ್ ಜೊತೆಗೆ ಇಟ್ಕೊಂಡ್ಬಂದಿರ್ತಾರೆ, ಅಲ್ಲ ಅನ್ನ ಇರುತ್ತೆ ಜೊತೆಗೆ ಇಟ್ಕೊಂಡ್ಬಂದಿರ. ಅವ್ರ ಪ್ರಕಾರ ಮೈಲಿಗೆ ಅಲ್ಲ ಅದು. ಅದು ಎಷ್ಟು ತಪ್ಪದು, ದೇವರಿಗೆ ಬರುತ್ತಾ? ಆ ರೀತಿ ಇದ್ದ ಅದು ಬೇರೆ. ನಾವು ದೇವ್ರ ಕ್ವಾಲಿಟಿ ಅಂತ ಹೇಳಿದಾಗ ಟು ದಿ ಬೆಸ್ಟ್ ಆಫ್ ಅವರ್ ಎಬಿಲಿಟಿ ಏನು ಮಾಡಬೇಕು? ಒಳ್ಳೆ ರೀತಿಯೇ ಇರಬೇಕು. ಸೊ ಅದು ಏನೋ ಗೌಣ ಮಾಡಬಾರ್ದು. ಅದು ಮೊದಲೇ ಪ್ರಕೃತ ಅಪ್ರಕೃತ ಪ್ರಾಕೃತ. ಪ್ರಕೃತ ಅಂತ ಹೇಳಿದರೆ ಪ್ರಕೃಷ್ಟ, ಪ್ರಾಕೃತ ಅಂದರೆ ಅಪ್ರಕೃಷ್ಟ.
ದೇವರಿಗೆ ಮ್ಯಾಚಿಂಗಾದ ಮಡಿ ಮಾಡ್ತಾ ಇಲ್ಲ, ತಪ್ಪದು. ನಕೃತೋ ಹಿ ಸಹ ಸಪ್ರಾಕೃತೋ ದೀರ್ಘಸೂತ್ರಿಗೆ ಹೊಸ ಅರ್ಥ ಹೇಳ್ತಾರೆ. ಕುರಿಯಾಂ ಪಶ್ಚಾದಿತಿ ಸ್ಮರನ್, ಏನು ಹೇಳಿದ್ರು ನಾಳೆ 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 ಅಷ್ಟೇ. ಯಾವಾಗಾದರೂ ಈ ಒಟ್ಟಿದ್ದು ಯಾವಾಗಲೂ ಅಂತ ಇರ್ತಾನೆ ಹೊರತು ಮಾಡೋದೇ ಇಲ್ಲ ಕೊನೆಗೆ ಅವನು. ಒಂದು ಸತ್ತೆ ನಾಳೆ ಅಲ್ಲ, ಯಾವಾಗಲೂ ನಾಳೆ ಅವನ ಸ್ವಭಾವನೇ ಹಾಗೆ. ಅದು ಕೂಡ ಒಂದು ದೀರ್ಘಸೂತ್ರ, ದೀರ್ಘಕಾಲದಲ್ಲಿ ಮಾಡ್ತೇನೆ ಅಂತ ಹೇಳೋದು. ಯಾವಾಗ ಸಾಮಾನ್ಯ ಸಂಧ್ಯಾನ ಸಕಾಲಕ್ಕೆ ಮಾಡೋದು ಸಿಗೋದು ಭಾರಿ ಕಷ್ಟ, ಮಾಡೋದು ಸಿಗೋದೇ ಕಷ್ಟ, ಸಕಾಲಕ್ಕೆ ಮಾಡೋದು ಭಾರಿ ಕಷ್ಟ. ಬೆಳಿಗ್ಗೆ 10:30 ಬೆಳಿಗ್ಗೆ ಇನ್ನು ಸ್ನಾನ ಕೂಡ ಮಾಡಿರಲ್ಲ, 10:30 ಸ್ನಾನ ಕೂಡ ಮಾಡ್ತಾನೆ ಓಡಾಡ್ತಿರ್ತಾರೆ. ಆಮೇಲೆ 12 ಊಟಕ್ಕೆ ಕೊಡ್ಬೇಕು ಅವರು. ಈ ಸ್ನಾನ ಅನಿಕೆ ಎಷ್ಟು ಮಾಡ್ಬೋದು ಯೋಚನೆ ಮಾಡಿ. ಅದಕ್ಕೆ ಸಾಯಂಕಾಲ ಸಂಜೆ ಊಟಕ್ಕಿಂತ ಮುಂಚೆನೇ ಅದು ಮೊದಲು ಮಾಡಿ ಅಭ್ಯಾಸನೇ ಇರೋದಿಲ್ಲ, ಅದೆಲ್ಲ ತಪ್ಪು ಮಾಡಿಕೊಡ್ದು ಹಾಗೆ. ಆ ಕಾಲಕ್ಕೆ ಸಂಧ್ಯಾವನ ಗಂಟು ಹಾಕಲೇಬಾರ್ದು, ಸಂಧ್ಯಾಕಾಲ ಸಂಧ್ಯಾವನೆ ಮಾಡೋದು ಅಷ್ಟೇ. ಅದು ಊಟ ಇದೆಯಲ್ಲ ಅದಕ್ಕೂ ಯಾವ ಸಂಬಂಧನೂ ಇಲ್ಲ. ಧಾರವಾಡ ಕಡೆ ಹೇಳ್ತಾರೆ ಕೆಲವರೆಲ್ಲ, ಎಲ್ರಿಗೂ ಅಲ್ಲ, ಎಲೆ ಮೇಲೆ ಅನ್ನ ತಲೆ ಮೇಲೆ ನೀರು ಅಂತ ಹೇಳ್ತಾರೆ. ಎಲೆ ಮೇಲೆ ಅನ್ನ ತಲೆ ಮೇಲೆ ನೀರು ಅಂದ್ರೇನು, ಬಡಿಸಿದ್ರೋಡು ಊಟಕ್ಕೆ ಸ್ಥಾನಕ್ಕೆ ಹೋಗ್ತಾರೆ. ಎಷ್ಟು ಅನ್ನಿಕ ಮಾಡ್ಬೋದು ಆಮೇಲೆ ಅವನು, ಗೊತ್ತಾಯ್ತಾ? ಅದು ಅಷ್ಟು ಲಿಂಕ್ ಮಾಡ್ತಾರೆ ಅದಕ್ಕೆ ಅಂತ ಅರ್ಥ. ಆ ರೀತಿ ಮಾಡಿಕೊಡೋದು. ಪಶ್ಚಾತ್ ಒಳ್ಳೆ ಕೆಲಸ ಎಲ್ಲ ಪಶ್ಚಾತ್, ಕೆಟ್ಟ ಕೆಲಸ ಎಲ್ಲ ಇವತ್ತೇ ಆಗಬೇಕು. ಪ್ರಾಪ್ತ ಕಾಲಸ್ಯ, ಇವತ್ತು ರಿಟೈರ್ ಆದಮೇಲೆ ಶಾಸ್ತ್ರ ಓದ್ತೀವಿ ಎಂಬ ಕೇಸುಗಳೆಲ್ಲ ಇದಕ್ಕೆ ಸೇರಿದ್ದೆ. ರಿಟೈರ್ ಆದಮೇಲೆ ಓದೋದು ತಪ್ಪಲ್ಲ, ರಿಟೈರ್ ಆದಮೇಲೇ ಓದ್ತೀವಿ ಅಂತ ಹೇಳ್ತಾ ಅದು ತಪ್ಪು. ಮೊದಲು ಗೊತ್ತಿದ್ದಿಲ್ಲ ಅವನಿಗೆ ಪಾಪ, ಆಮೇಲೆ ಗೊತ್ತಾಯಿತು ಮಾಡ್ದ. ಇವರು ಆಗಲ್ಲ, ಆಮೇಲೆ ಮಾಡ್ತೇನೆ ಅಂತ ಹೇಳೋದು. ಆಮೇಲೆ ಇಲ್ಲ ಮೊದಲೇ ಮಾಡಬೇಕಾಗಿತ್ತು ಅಂತೇಳಿ ಅದರೂ ಬಿಟ್ಬಿಡೋದು ಅಂತ. ಅಯುಕ್ತೋ ರಾಜಸ ಅಲಸೋ ದೀರ್ಘಸೂತ್ರೀ ಚ. ಇನ್ನೊಂದು ಪ್ರಾಪ್ತ ಕಾಲಸ್ಯ ಕರ್ಮಣೋ ದೀರ್ಘಕಾಲೇನೈವ ಕೃತಿಂ ಸೂಚಯನ್ ದೀರ್ಘಸೂತ್ರೀ ಇತ್ಯರ್ಥ. ಪ್ರಾಪ್ತ ಕಾಲಸ್ಯ ಕರ್ಮಣಃ, ಆ ಕಾಲ ಮಾಡಿದೆ, ಸಂಧ್ಯಾನೆ ಮಾಡಬೇಕೀಗ, ಪ್ರಾಪ್ತ ಬಂದಿದೆ, ಮಾಡಬೇಕು ಅಂತ ಗೊತ್ತಿದ್ದೀರಿ ಅಂತಲೇ ಬೇರೆ ಕೆಲಸ ಮಾಡ್ತಾ ಕೊಡ್ತಾ, ಇದು ಭಾರಿ ತಪ್ಪದು. ಕೃತಿಂ ಸೂಚಯನ್ ದೀರ್ಘಸೂತ್ರಿ ಇತ್ಯರ್ಥ. 3 ಆಯ್ತು ಅಲ್ಲಿಗೆ. ಅಲಸೋ ದೀರ್ಘಸೂತ್ರೀ ಚ ಸತ್ವಯುಕ್ತ ತಾಮಸೋ ಮತಃ ಅಯುಕ್ತೋ ರಾಜಸಸ್ತಬ್ಧ ಪ್ರಾಕೃತೋ ನೈಕೃತಿಕ ಶಠಃ ಏಕೈಕೈನೈವ ದೋಷೇಣ ಪ್ರೋಕ್ತಸ್ತಾಮಸ ತಾಮಸಃ ದುರ್ನರತ್ವಂಚ ತಿರ್ಯಕ್ತ್ವಂ ತಮಶ್ಚೈತತ್ ಫಲಂ ಕ್ರಮಾತ್. ಒಟ್ಟು ಇನ್ನೂ ಬೇರೆ ಕೊಟೇಶನ್ ಕೊಟ್ಟು ಎಲ್ಲ ಸೇರಿಸ್ತಾರೆ. ಅಲಸಹ ಸೋಮಾರಿ, ದೀರ್ಘಸೂತ್ರಿ ಈ ಮಾಡೋದನ್ನು ಆಮೇಲೆ ಮಾಡೋದು ಬೇರೆ, ಬರೀ ಮುಂದೆ ಹಾಕೋದು ಬೇರೆ. ಆಲಸ್ಯ ಅಂದರೆ ಈ ಮಾಡಬೇಕು, ಅಯ್ಯೋ ಯಾರು ಮಾಡ್ತಾರೆ ಅಂಥೇಳಿ ಅದು ಉಪಯೋಗ ಇಲ್ಲ. ಇವನು ಆಮೇಲೆ ಮಾಡ್ತೀನಿ ಆ್ಯಕ್ಟಿವ್ ಆಗಿ ಹೇಳೋದು. ಸೋಮಾರಿ ಅವ್ನು ಕರೆ, ಸೋಮಾರಿ ಬಿಡಿ ನೀವು ಹೇಳಲೇಬಾರ್ದು ಅನಿಸ್ಬಿಡುತ್ತೆ. ಅವನು ಅಲಸ, ಇವನು ದೀರ್ಘಸೂತ್ರಿ. ಏನು ಸತ್ವ ಒಳ್ಳೆ ಸರಿಯಾಗಿ ಮಾಡ್ತಾನೆ. ಆಮೇಲೆ ತಾಮಸು, ಸತ್ವ ಇದೆ ಆದರೂ ಅದೇ ಸತ್ವ ಇಲ್ಲ ಅಂತಲ್ಲ, ಸತ್ವ ಇದ್ದರೂ ಮಾಡ್ತಾಯಿಲ್ಲ. ಇವನು ತಾಮಸ. ಇವನು ಅಯುಕ್ತ ರಾಜಸಃ, ಆದರೆ ಮನಸ್ಸು ಎಲ್ಲ ಮಾಡ್ತಾನೆ, ಮನಸ್ಸೇ ಆ ಕಡೆಗಿಲ್ಲ, ಅದು ಸರಿಯಲ್ಲ. ಸ್ತಬ್ಧ ದುರಹಂಕಾರಿ. ಪ್ರಾಕೃತ ನೈಕೃತಿಕ. ನಿಕೃತಿ ಅಂದರೆ ವಂಚನೆ, ವಂಚಕ. ಅಲ್ಲಿ ನಿಷ್ಕೃತಿ ವಂಚನೆ ಅಂತ ಅರ್ಥ. ಅಲ್ಲಿ ವಂಚಕನಾಗಿದ್ದಾನೆ, ಶಠನಾಗಿದ್ದಾನೆ. ವಂಚಕ ಅಂದ್ರೇನು? ಮೋಸ ಮಾಡೋದು ವಂಚನೆ, ತೋರಿಕೆ ಶಠ. ತೋರಿಸ್ತಾನೆ ಸುಳ್ಳು, ಆಷಾಢ ಹೊತ್ತಿ ಭಾರಿ ಬಡಿ ತೋರಿಸ್ತಾ ಏನೂ ಇಲ್ಲೇ ಇಲ್ಲ, ಗೊತ್ತಾಯ್ತಾ? ಅಂಥವ್ರು ಇರ್ತಾರೆ. ಇವನು ಹಾಗಲ್ಲ, ಶಠ. ಇವನು ಶಠರಿಗೂ ಇರಿಗೂ ಉದರ ವೈರಾಗ್ಯ ಅಂದರೆ ಶಠ. ಅವನು ನೈಕೃತಿಕ ಅಂದರೆ ವಂಚಕ, ಕೊಡ್ತೇನೆ ಅಂತ ಕೈ ಕೊಟ್ಟು ಹೋಗಿಬಿಡ್ತಾನಲ್ಲ ಅಂಥವ್ರು. ಯಾರು ಮದುವೆ ಮೊದಲನೇದು ಅವರೆಲ್ಲ ವಂಚಕರು. ವೈರಾಗ್ಯ ಇಲ್ಲ, ವೈರಾಗ್ಯ ಇದೆ ತೋರಿಸೋದು, ಅದು ತಪ್ಪು. ಆಗಲ್ಲ. ಇವೆರಡೇ ಶಠ ಶಬ್ದಕ್ಕೆ ಅರ್ಥ ಆಗ್ತದೆ. ಏಕೈಕೇನೇವ ದೋಷೇಣ. ಎಲ್ಲ ಒಂದು ಪ್ರಶ್ನೆ ಬಂತಾಗ ಒಂದು ದೋಷ ಹೇಳಿದರೆ ಸಾಕು, ಯಾಕೆ ಇಷ್ಟೊತ್ತು ಹೇಳ್ತೀರಿ ಅಂತ ಕೇಳಿದರೆ ವಿಷಯ ಇದೆ. ಬರೀ ಫೇಲು ಅಂತಿತ್ತು, ಅದು ಬೇರೆ. 10ನೇ ಸರ್ತಿ ಫೇಲು ಅಂತ ಹೇಳ್ತಾ ಅವಾಗ ಏನಾಗುತ್ತೆ? ಅವನು ಕ್ಯಾಲಿಬರ್ನೇ ಹೋಪ್ಲೆಸ್ ಓದ್ತಾಯಿತ್ತು, ಪಾಸಾಗೋ ಚಾನ್ಸೇ ಇಲ್ಲ ಅಂತ. ಇದು ಯಾಕೆ ಸೇರಿಸಿದ್ದೇವೆ ಅಂದರೆ ನೋಡಿ ಆಚಾರ್ಯ ವಾಕ್ಯ ನೋಡಿ, ಏಕೈಕೇನೈವ ದೋಷೇಣ ಪ್ರೋಕ್ತಃ ತಾಮಸಃ. ಒಂದಕ್ಕೆ ತಾಮಸ ಆಗಿಬಿಡ್ತಾನೆ. ಇನ್ನೂ ಸ್ವಲ್ಪ ಸೇರ್ತಾ ಹೋದಂತೆ ದುರ್ನರತ್ವಂಚ ತಿರ್ಯಕ್ತ್ವಂ. ಅವನು ಇಷ್ಟೇ ಅಲ್ಲ, ದುರ್ನರತ್ವಂ, ಮುಂದೆ ಕೆಟ್ಟ ಯೋನಿಯಲ್ಲಿ ಹುಟ್ಟುತ್ತಾನೆ. ಮನುಷ್ಯನಾಗಿ ಹುಟ್ಟಿದ್ರು ಕೆಟ್ಟ ಯೋನಿಯಲ್ಲಿ ಹುಟ್ಟುತ್ತಾನೆ. ಇನ್ನು ತಿರ್ಯಕ್ತ್ವಂ ಇಲ್ಲ, ಪ್ರಾಣಿಯಾಗಿ ಹುಟ್ಟುತ್ತಾನೆ. ಅದೇ ರೀತಿ ತಮಶ್ಚೆ, ಕೊನೆಗೆ ತಮಸ್ಗೆ ಹೋಗ್ತಾನೆ. ಏತತ್ ಫಲಂ ಕ್ರಮ. ಓವರ್ನೈಟ್ ತಮಸ್ಗೆ ಹೋಗೋದಿಲ್ಲ. ಇದೆಲ್ಲ ನಡೆದು ನೋಡೋದು ಕೊನೆಗೆ ಏನಾಗ್ತಾನೋ ಅವನು ತಮಸ್ಗೆ ಹೋಗ್ತಾನೆ. ಆದ್ದರಿಂದ ಕೆಡಕಿರೋದು ಗ್ಯಾರಂಟಿ. ಅದಕ್ಕೋಸ್ಕರ ತುಂಬ ಗುಣಗಳು ಹೇಳಿದಾಗ ತುಂಬ ಮೇಲೆ ಹೋಗ್ತಾನೆ ಅಂತ ಅರ್ಥ. ತುಂಬ ದೋಷ ಹೇಳಿದಾಗ ತುಂಬ ಕೆಟ್ಟು ಹೋಗ್ತಾರೆ. ಅದಕ್ಕೋಸ್ಕರ ಹೆಚ್ಚಳ ಕಾರಣ ಅದೇನೆ. ಬುದ್ಧೇರ್ಭೇದಂ ಧೃತೇಶ್ಚೈವ ಗುಣತಸ್ತ್ರಿವಿಧಂ ಶೃಣು. ಅಲ್ಲಿಗೆ ಇದೆಲ್ಲ ಉಳಿದ ಭಾಗ 4 ಭಾಗ. ಇಷ್ಟೆಲ್ಲ ಆಯ್ತಲ್ಲ ಇವತ್ತು. ಏನಾಯಿತು? ಒಂದು ಕರ್ಮ, ಒಂದು ಕರ್ತ, ಅದಿಷ್ಟು ನಡೀತು.
ಕರ್ತ. ನಾಳೆ ದಿವಸ ಮುಂದಿನ ಭಾಗ. ಓಂ ಶ್ರೀಯಃ ಪತ್ತೆ